ನಮಸ್ಕಾರ ವೀಕ್ಷಕರೇ, ಫ್ರೀಡಮ್ ಟಿವಿಗೆ ಸ್ವಾಗತ. ನಾನು ಸಂಧ್ಯಾ ಸರ್ವ. ಕೇರಳದ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಮಹಿಳೆಯರಿಗೆ ಆಗುತ್ತಿರುವಂತಹ ದೌರ್ಜನ್ಯವನ್ನು ತಡೆಗಟ್ಟೋಕೆ ನ್ಯಾಯಮೂರ್ತಿ ಹೇಮಾ ಕಮಿಟಿ ನೇತೃತ್ವದಲ್ಲಿ ವರದಿಯನ್ನು ಸಲ್ಲಿಸ್ತಾರೆ. ಒಂದು ಸಮಿತಿ ಬರುತ್ತೆ. ಅದಾದ ಬಳಿಕ ಕರ್ನಾಟಕದಲ್ಲಿ ಒಂದು ಮೀಟು ವಾರ್ ಏನಿದೆ ಅದು ಮತ್ತೆ ಶುರುವಾಗುತ್ತೆ. ಯಾಕಂದ್ರೆ ಕರ್ನಾಟಕದ ಫಿಲ್ಮ್ ಇಂಡಸ್ಟ್ರಿಯಲ್ಲೂ ಕೂಡ ಬಹಳಷ್ಟು ಮಹಿಳೆಯರ ಮೇಲೆ ದೌರ್ಜನ್ಯ ನಡೆದಿದೆ, ಮೀಟು ಆಗಿದೆ. ಇದು ಬರೀ ಕರ್ನಾಟಕ ಅಷ್ಟೇ ಅಲ್ಲ, ಕೇರಳ ಅಷ್ಟೇ ಅಲ್ಲ, ಇಡೀ ದೇಶಾದ್ಯಂತ ಇಂತಹ ನೋವಿನ ಸಂಗತಿಗಳು, ಮಹಿಳಾ ದೌರ್ಜನ್ಯದ ಕಥೆಗಳು ಇದ್ದಾವೆ. ಅವುಗಳನ್ನು ಬಿಚ್ಚಿಡೋಕೆ ಮತ್ತು ಮಹಿಳೆಯರಿಗೆ ಆಗುತ್ತಿರುವಂತಹ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಅನ್ಯಾಯವನ್ನು ತಡೆಗಟ್ಟೋಕೆ ನಮಗೆ ಒಂದು ಸಮಿತಿ ಬೇಕು ಅನ್ನೋದು ಒಂದು ಚರ್ಚೆ ಶುರುವಾಗತ್ತೆ. ಆದರೆ ಈ ಚರ್ಚೆಗೆ, ಈ ಸಮಿತಿಗೆ ಒಂದು ತಾರ್ಕಿಕ ಅಂತ್ಯ ಬರೋದೇ ಇಲ್ಲ. ಯಾಕಂದ್ರೆ ಈ ಸಮಿತಿಯಲ್ಲಿ ಫಾಸ್ಟ್ ಸಮಿತಿ ಬೇಕೋ, ಫೈರ್ ಸಮಿತಿ ಬೇಕೋ, ಯಾವುದು ಸಮಿತಿ ಬೇಕೋ ಅನ್ನೋದಕ್ಕೆ ಸರ್ಕಾರ ಇನ್ನು ಅಂಕಿತ ಹಾಕಿಲ್ಲ. ಹಾಗಾಗಿ ಈ ಸಂಬಂಧಪಟ್ಟಂಗೆ ಒಂದು ರೀಸೆಂಟಾಗಿ ಒಂದು ಧ್ವನಿ ಬರುತ್ತೆ, ಒಂದು ಕಚ್ಚಾಟ ಶುರುವಾಗತ್ತೆ. ಅದು ಸಾರಾ ಗೋವಿಂದ್ ವರ್ಸಸ್ ನೀತು ಶೆಟ್ಟಿ. ಈಗ ನಮ್ಮ ಸ್ಟುಡಿಯೋದಲ್ಲಿ, ಫ್ರೀಡಮ್ ಟಿವಿ ಸ್ಟುಡಿಯೋದಲ್ಲಿ ನೀತು ಶೆಟ್ಟಿ ಮೀಟು ವಾರ್ ಮತ್ತು ಸಾರಾ ಗೋವಿಂದ್ ಅವರ ಜೊತೆ ನಡೆದಂತಹ ಸಂಭಾಷಣೆ ಏನೇನಾಯ್ತು, ಮೀಟು ವಾರ್ ಏನು, ಮಹಿಳಾ ದೌರ್ಜನ್ಯದ ಕತೆ, ಕನ್ನಡದ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಏನು ಅನ್ನೋದನ್ನ ಬಿಚ್ಚಿಡ್ತಾ ಇದ್ದಾರೆ. ಬನ್ನಿ ವೆಲ್ಕಮ್ ಮಾಡೋಣ. ಇದು ಈ ಹೊತ್ತಿನ ವಿಶೇಷ. ಮೀಟು ವಾರ್, ಸಾರಾ ಗೋವಿಂದ್ಗೆ ನೀತು ಸವಾಲ್. ನಮಸ್ತೆ. ತುಂಬಾನೇ ನೀವು ಫುಲ್ ನಮ್ಮನ್ನ ಆಪೋಸಿಟ್ ಟೀಮ್ಸ್ ತರ ಪ್ಲೇಸ್ ಮಾಡಿದೀರಾ. ಅಫ್ಕೋರ್ಸ್ ಆತರ ಆಗಿರೋದು ಹಂಗೇನೆ. ಟೀಮು ಫಾರ್ ಟೀಮು ಅಂತ ಅಲ್ಲ, ನಿಜವಾಗ್ಲೂ ಫಿಲ್ಮ್ ಇಂಡಸ್ಟ್ರಿ, ಅದು ನಮ್ಮ ಕರ್ನಾಟಕದ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಆಕ್ಟರ್ಸ್, ಮಹಿಳಾ ನಟಿಯರಿಗೆ ಏನಾಗ್ತಾ ಇದೆ ಅನ್ನೋದನ್ನ ಬಿಚ್ಚಿಡ್ಬೇಕು ನೀವು. ಸಿ ಆಕ್ಚುಲಿ ಇದು ಬರೀ ಆಕ್ಟರ್ಸ್ ಅಂತಲ್ಲ, ನೀವು ಮಹಿಳಾ ಯಾರ್ಯಾರು ಸಿನಿಮಾ ರಂಗದಲ್ಲಿ ಕೆಲಸ ಮಾಡ್ತಾರೆ ಅಂತ ಬಂದಾಗ, ಡ್ಯಾನ್ಸರ್ಸ್, ಮ್ಯೂಸಿಷಿಯನ್ಸ್, ಫೀಮೇಲ್ ಯಾರ್ಯಾರು ಸಿಂಗರ್ಸ್ ಇರ್ಬೋದು, ನಾಟ್ ಓನ್ಲಿ ಆಕ್ಟರ್ಸ್, ಮೇಕಪ್ ಆರ್ಟಿಸ್ಟ್, ಡ್ಯಾನ್ಸ್ ಅಸಿಸ್ಟೆಂಟ್ಸ್, ಇನ್ಫ್ಯಾಕ್ಟ್ ಇವಾಗ ಹೀರೋಯಿನ್ ಜೊತೆ ಸ್ಟಾಫ್ ಆಗಿ ಎಷ್ಟೋ ಜನ ಹೆಣ್ಮಕ್ಳು ಬರ್ತಾರೆ, ಎವ್ರಿಬಡಿ. ಸೊ ಅವರೆಲ್ಲರೂ ಬರ್ತಾರೆ. ಬಟ್ ಏನಾಗುತ್ತೆ, ಹೆಚ್ಚಿನ ಸಲ ನಾವು ದೌರ್ಜನ್ಯ ಅಥವಾ ಲೈಂಗಿಕ ಕಿರುಕುಳ ಅಂತ ಹೇಳಿದ ತಕ್ಷಣ ಅದು ಬರೋದು ಮೇನ್ಲಿ ನಟಿಯರು ಅಂತ ಮಾತ್ರ. ಎಷ್ಟೋ ಸಲ ವಿಮೆನ್ ಹೇರ್ ಡ್ರೆಸ್ಸಸ್, ಹೇರ್ ಸ್ಟೈಲಿಸ್ಟ್, ಕೆಲವರು ಸ್ವಲ್ಪ ಲೆಟ್ಸೆ ಅವರು ಇವಾಗ ಒಂದು ಮೇಕಪ್ ಮ್ಯಾನ್ ಮುಖಾಂತರ ಇಂಡಸ್ಟ್ರಿಗೆ ಬರ್ತಾರೆ ಅಂತಂದ್ರೆ ಅವ್ರಿಗೂ ಕೂಡ ಕೆಲವು ರೀತಿಲಿ ಹ್ಯಾರಸ್ಮೆಂಟ್ ಆಗಿರುತ್ತೆ. ಫಿಲ್ಮ್ ಬರೇ ನಮ್ಮ ತೆರೆ ಮೇಲೆ ಕಾಣಿಸ್ಕೋತೀವಿ ಅಥವಾ ನಮಗೊಂದು ಚಾನ್ಸ್ ಸಿಗತ್ತೆ ಅಂತ ಮಾತ್ರಕ್ಕೆ ಎಲ್ಲರ ಪಲ್ಲಂಗಕ್ಕೆ ರೆಡಿ ಇರ್ಬೇಕೋನಾ? ಆ ತರ ಅಂತಲ್ಲ. ಸಿ ದಿಸ್ ಹ್ಯಾರಸ್ಮೆಂಟ್ ಇಸ್ ಇನ್ ಮೆನಿ ಫಾರ್ಮ್ಸ್. ಯಾಕಂದ್ರೆ ನಾಟ್ ಓನ್ಲಿ ಸೆಕ್ಷುವಲ್ ಆಲ್ಸೋ, ಬಟ್ ಏನಂತಂದ್ರೆ ಅದರಲ್ಲೂ ಕೂಡ ವರ್ಬಲ್ ಸೆಕ್ಷುವಲ್ ಇರುತ್ತೆ. ಲೈಕ್ ಕ್ಯಾಶುವಲ್ ಸೆಕ್ಸಿಸಮ್ ಇರ್ಬೋದು, ಅಥವಾ ಒಂದು ಸೆಟ್ ಅಲ್ಲಿ ಪ್ರೊಫೆಷನಲ್ ಆಗಿದ್ದಾಗ ಒಂದು ಬಾಡಿ ಬಗ್ಗೆ ಕಮೆಂಟ್ ಮಾಡಿ ಒಂದು ಅನ್ಕಂಫರ್ಟೇಬಲ್ ಫೀಲಿಂಗ್, ಶೇಮಿಂಗ್ ಅಂತಲ್ಲ, ಲಸ್ಟ್ಫುಲ್ ಆಗಿ ಮಾತಾಡೋದು, ವಲ್ಗರ್ ಆಗಿ ಮಾತಾಡೋದು, ಅನ್ಪ್ರೊಫೆಷನಲ್ ಆಗಿ ಮಾತಾಡೋದು, ನಾವ್ ಯಾಕೆ ಕೇಳಿಸ್ಕೊಬೇಕು? ನಾವು ಹೆಣ್ಮಕ್ಳು ಅನ್ನೋ ಕಾರಣಕ್ಕೆ ನಾವೆಲ್ಲ ಕೇಳಿಸ್ಕೊಬೇಕಾ? ಅಲ್ಲ, ಇಂತಹ ನೀವು ಜಾಸ್ತಿ ಮೀಟು ವಾರ್ ಬಗ್ಗೆನೇ ಮಾತಾಡಿದ್ರಿ ಅಲ್ವಾ? ಇಂತಹ ಪ್ರಕರಣಗಳು ಬರೀ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಬರೀ ಲೇಡೀಸಿಗಷ್ಟೇ ಆಗ್ತಾ ಇದೆಯಾ ಅಥವಾ ಪುರುಷರಿಗೂ ಆಗ್ತಾ ಇದೆಯಾ? ಪುರುಷರಿಗಾದ್ರೆ ಅವರು ಕೂಡ ಇದ್ರ ಬಗ್ಗೆ ಮಾತಾಡ್ಬೇಕು. ಒಂದು ಲೇಡಿ ನಮ್ಗೆ ಹೆರಸ್ ಮಾಡ್ತಾ ಇದಾರೆ, ಸಾಲಿಸಿಟ್ ಮಾಡ್ತಾ ಇದಾರೆ ಅಂತ ಅವರು ಕಂಪ್ಲೇಂಟ್ ಕೊಡ್ಬೇಕು. ಆದ್ರೆ ಸ್ಟ್ಯಾಟಿಸ್ಟಿಕಲಿ ನೀವ್ ನೋಡಿದ್ರೆ ಡೆಫಿನೆಟ್ಲಿ ನಿಮ್ಗೆ ಗೊತ್ತು ಯಾವ ಜೆಂಡರ್ ಸಫರ್ ಆಗ್ತಿದೆ ಅಂತ ನಿಮಗೂ ಗೊತ್ತು. ಈಗ ಸಾರಾ ಗೋವಿಂದ್ ನೀತು ವಾರ್ ಏನ್ ಮೇಡಮ್? ಅದು ಏನು ಇಲ್ಲಪ್ಪ, ನನಗ್ ಗೊತ್ತಿಲ್ಲ ಏನ್ ವಾರ್ ಅಂತ. ಬಟ್ ಏನಾಯ್ತು ಅಂತಂದ್ರೆ, ಅವತ್ತು ನಮ್ಮ ಮಹಿಳಾ ಆಯೋಗದವರು ನಮ್ಮನ್ನೆಲ್ಲ ಕರೆದಾಗ, ಲಾಸ್ಟ್ ನಾಗಲಕ್ಷ್ಮಿ ಚೌಧರಿ ಮಹಿಳಾ ಆಯೋಗದ ಕಂಪ್ಲೀಟ್ ಅಧ್ಯಕ್ಷರು ಮತ್ತೆ ಅವರ ಟೀಮ್ ಬಂದಾಗ ನಮ್ಮನ್ನೆಲ್ಲರನ್ನು ಅವತ್ತು ಫಿಲ್ಮ್ ಚೇಂಬರ್ಗೆ ಕರೆದು ಏನೇನ್ ಪ್ರಾಬ್ಲಮ್ಸ್ ಇದೆ ಶೇರ್ ಮಾಡಿ ನಮಗೆ ಅಂತ ಹೇಳಿದಾಗ, ನಾನು ಬಿಗಿನಿಂಗ್ ಅಲ್ಲಿ ನಾನೇನ್ ಮಾತಾಡಿರ್ಲಿಲ್ಲ. ಬಿಕಾಸ್ ಆಲ್ರೆಡಿ ತುಂಬಾ ಜನ ಎಲ್ಲ ಅವ್ರವ್ರ ಸಮಸ್ಯೆಗಳು ಹೇಳ್ತಾ ಇದ್ರು. ಸೊ ಕೊನೆಯಲ್ಲಿ ನಾನು ಇನ್ನೇನ್ ಮೀಟಿಂಗ್ ಮುಗಿತಾರೆ ಅನ್ನೋವಾಗ ನಾನು ಜಸ್ಟ್ ಒಂದ್ಸಲ ಕೇಳಿದೆ, ನಾನು ಏನು ನನ್ನ ಇದನ್ನ ಹೇಳ್ಕೋಬಹುದಾ, ಒಪಿನಿಯನ್ ಅನ್ನೋದಕ್ಕಿಂತ ನನ್ನ ಎಕ್ಸ್ಪೀರಿಯನ್ಸ್ ನಾನು ಹೇಳ್ಬೋದಾ, ಇದು ಕೂಡ ಅಬ್ಯೂಸ್ ಕೆಳಗಡೆ ಬರುತ್ತೆ ಅಂತ ನಾನು ಅವ್ರಿಗೆ ಹೇಳಿದಾಗ, ಸಾರಾ ಗೋವಿಂದ್ ಅವರಂತೂ ಲೈಕ್ ಲಿಟ್ರಲಿ ತುಂಬಾ ಹಕ್ಕಿಂದ, ನೀನ್ ಕೂತ್ಕೋಬೇಕು, ನೀನ್ ಮಾತಾಡಂಗಿಲ್ಲ, ನೀನು ಫೈರ್ ಇಂದ ಬಂದಿದ್ಯಾ, ಹಾಗೆ ಹೀಗೆ. ಇಟ್ ಡಸಂಟ್ ಮ್ಯಾಟರ್. ಫೈರ್ ಇಂದ ಬಂದ್ರೆ ಹೌದು, ನೀವು ಲೇಡಿ ಆಗಿ ಆಕ್ಟ್ರೆಸ್ ಆಗಿ ಹೋಗಿರೋದು. ನನಗೆ ಅವರ ಫಿಲ್ಮ್ ಚೇಂಬರ್ ಇಂದ ಕೂಡ ನನಗೆ ಲೆಟರ್ ಬಂದಿದ್ದು, ಕುಮಾರಿ ನೀತೂರ್ ಅವರಿಗೆ, ಕನ್ನಡದ ಕಲಾವಿದೆ ಅಂತಾನೆ ಅವರೇ ನನಗೆ ಲೆಟರ್ ಕಳಿಸಿರೋದು. ಸೊ ಹಾಗಿದ್ದಾಗ ಮಾತಾಡಲ್ಲ ಅನ್ನೋದು ಇಟ್ಸ್ ಲೈಕ್ ಒಂಥರ ದಬ್ಬಾಳಿಕೆ ಅದು. ಸೊ ನಿಮಗೆ ಯಾರ ಮೇಲಾದ್ರೂ ಸಿಟ್ಟಿದ್ರೆ
ಅಲ್ಲಿಗೆ ಬಂದಾಗ ನಾವು ಬಂದಿರೋದು ಯಾಕೆ, ನಿಮ್ಮ ಹತ್ರ ಪರ್ಸನಲ್ ಮಾತಾಡೋದಿಕ್ಕಲ್ಲ, ಪ್ರಾಬ್ಲಮ್ಸ್ ಹೇಳ್ಕೊಡೋದಿಕ್ ಬಂದಿರೋದು. ಸೊ ನನಗೆ ಆ ಟೋನ್ ನನಗೆ ಆಶ್ಚರ್ಯ ಆಗೋಯ್ತು, ಯಾಕೆ ಇವ್ರು ಇಷ್ಟೊಂದು ಕಿರ್ಚಾಡ್ತಿದ್ದಾರೆ. ದೆನ್ ಆಬ್ವಿಯಸ್ಲಿ ನಮಗೆ ಅವ್ರು ಆ ಥರ ಪ್ರೆಷರ್ ಹಾಕಿದಾಗ ನಾವು ಕೇಳಬೇಕಾಗುತ್ತೆ ಅವ್ರಿಗೆ, ನೀವ್ಯಾರು ನನಗೆ ಹೇಳಕ್ಕೆ ಮಾತಾಡಬೇಡಿ ಅಂತ, ನಮ್ಮ ಹಕ್ಕು ಇದು. ಆದರೆ ಅವರಿಂದ ಕೂಡ ಅದೇ ಥರ ಟೋನ್ ಬಂದಾಗ ಐ ವಾಸ್ ಶಾಕ್ಡ್. ಯಾಕಂದರೆ ನೀವು ಆಲ್ರೆಡಿ ಪ್ರೀ ಕನ್ಸೀವ್ಡ್ ಪೂರ್ವಾಗ್ರಹ ಪೀಡಿತವಾಗಿ ನೀವು ಓಕೆ ಇವ್ರು ಬಂದರೆ ನಾವು ಮಾತಾಡಲ್ಲ. ಆಮೇಲೆ ನನ್ನ ನೆನಪಾಯ್ತು, ನಾವೆಲ್ಲರೂ ಬಂದು ಬಿಗಿನಿಂಗಲ್ಲಿ ಕೂತ್ಕೊಂಡಾಗ ಅವ್ರೇನು ಮಾಡಿದ್ರು, ಎಲ್ಲರದು ಹೆಸರುಗಳನ್ನ ಹೇಳಿದ್ದಾರೆ, ಇವ್ರಿಗೆ ವೆಲ್ಕಮ್, ನನ್ನ ಹೆಸರು ಬಿಟ್ರು. ಓಕೆ ಅದೇನು ದೊಡ್ಡ ವಿಷಯ ಅಲ್ಲ ಅಂತ ನಾನು ಅನ್ಕೊಂಡೆ. ಆಮೇಲೆ ರಿಯಲೈಸ್ ಹಿ ಹ್ಯಾಸ್ ಸೋ ಮಚ್ ಆಂಗರ್ ಆನ್ ಮೀ. ಯಾಕಂದ್ರೆ ಅವ್ರ ಪ್ರಕಾರ ನಾವು ಫೈರ್ ಇಂದ ಒಂದು ಮತ್ತೆ ನಾವಿದು ವಿಷಯನ ರೇಸ್ ಮಾಡಿದೀವಿ ಅನ್ನೋದು ನಮ್ಮಿಂದಾನೇ ಸಮಸ್ಯೆ ಆಗ್ತಾ ಇದೆ ಚಿತ್ರರಂಗಕ್ಕೆ. ಇಲ್ಲಿವರೆಗೂ ಏನು ಕೆಟ್ಟ ಹೆಸರೇ ಇರ್ಲಿಲ್ಲ. ಇವಾಗ ನಾವ್ ಯಾವಾಗ ಒಂದು ನಮ್ಗೆ ಆಂಟಿ ಸೆಕ್ಷುವಲ್ ಹರಾಸ್ಮೆಂಟ್ ಒಂದು ಕಮಿಟಿ ಅಂತ ಬೇಕು ಅಂತ ಕೇಳ್ಕೊಂಡಿದೀವಿ, ಸೊ ಅವಾಗಿಂದ ನಿಮ್ಮಿಂದ ಕೆಟ್ಟ ಹೆಸರು ಬಂದಿದೆ ಇಂಡಸ್ಟ್ರಿಗೆ ಅಂತ. ನಾನು ಹೇಳೋದು ಶೋಷಣೆ ಮಾಡಿರೋರಿಂದ ಆಗಿರೋದು ಕೆಟ್ಟ ಹೆಸರು. ಅವರು ಯಾಕೆ ಸಾರಾ ಗೋವಿಂದ್ ಸಮಿತಿ ಬೇಡ ಅಂತ ಹೇಳ್ತಾ ಇರೋದು? ಅವ್ರೊಬ್ರೇ ಅಲ್ಲ, ಎಲ್ಲಾರು ಅಲ್ಲಿ ಬಂದಂತ ಎಲ್ಲಾರು ಅದನ್ನೇ ಹೇಳ್ತಾ ಇದ್ರು. ಇನ್ಫ್ಯಾಕ್ಟ್ ತುಂಬಾ ಜನ ನಟಿಯರು ಕೂಡ ಅದನ್ನೇ ಹೇಳ್ತಾ ಇದ್ರು. ನಿಮ್ಗೆ ಗೊತ್ತಿರೋ ಹಾಗೆ ಅವ್ರು ಏನ್ ಹೇಳ್ತಾ ಇದ್ರು ಅಂತಂದ್ರೆ, ಏನ್ ಅವಶ್ಯಕತೆ ಇಲ್ಲ, ನಮ್ಮ ಇಂಡಸ್ಟ್ರಿಯಲ್ಲಿ ಈ ತರ ಇಲ್ಲವೇ ಇಲ್ಲ ಅಂತ. ಸೊ ಅದಕ್ಕೆ ನಾವ್ ಹೇಳೋದು, ಫೈರ್ಗೆ ಪವರ್ ಬೇಕಾಗಿಲ್ಲ. ನಾವ್ ಹೋಗಿರೋದು ಒಂದು ಇಂಡಿಪೆಂಡೆಂಟ್ ಬಾಡಿ, ಸರ್ಕಾರದ ಕಡೆಯಿಂದ ಬರ್ಲಿ, ನಿಷ್ಪಕ್ಷಪಾತವಾಗಿ ಇನ್ವೆಸ್ಟಿಗೇಷನ್ ಆಗಿ, ಯಾವ್ದು ಪ್ರೊಫೆಷನಲ್ ಯಾವ್ದು ವಲ್ಗರ್ ಇದೆಲ್ಲ ಗೈಡ್ ಲೈನ್ಸ್ ಇದ್ರೆ ಎಲ್ಲರಿಗೂ ಸೇಫ್ಟಿ ಇರುತ್ತೆ. ಈಗ ಅವ್ರು ಹೇಳ್ತಾರೆ ಅವ್ರದೇ ಒಂದು ಕಮಿಟಿ ಬೇಕು, ಆತರ ಫಾಸ್ಟ್ ಕಮಿಟಿ ಬೇಕು, ಆಂತರಿಕ ಅವ್ರು ಮಾಡ್ತಾರೆ ಅಂತ. ಸೊ ಆಂತರಿಕ ಸಮಿತಿ ಬಂದ್ರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತಾ? ಇಲ್ಲ, ಡೆಫಿನೆಟ್ಲಿ ಸಾಲ್ವ್ ಆಗಲ್ಲ. ಯಾಕಂದ್ರೆ ಫಸ್ಟ್ ಆಫ್ ಆಲ್ ನಾವು ಕೇಳ್ತಾ ಇರೋದು ನಿಷ್ಪಕ್ಷಪಾತವಾದ, ದಟ್ ವಿಲ್ ನೆವರ್ ಹ್ಯಾಪನ್. ಅಂದ್ರೆ ಅಲ್ಲಿ ಪಕ್ಷಪಾತ ಹಾಗೆ ಆಗುತ್ತೆ. ನೀವು ಆಲ್ರೆಡಿ ಗೊತ್ತಿರೋರೆ 4 ಜನ ಅಲ್ಲಿ ಮಂಡಳಿಯವರೇ ಬಂದು ಕೂತ್ಕೊಂಡ್ರೆ ಅಲ್ಲಲ್ಲಿಗೆ ಸಂಧಾನ ಮಾಡಿ, ಅಲ್ಲಲ್ಲಿಗೆ ಕಾಂಪ್ರಮೈಸ್ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ಎಕ್ಸ್ಪ್ಲಾಯ್ಟೇಷನ್ ನಿಲ್ಬೇಕು ಅಥವಾ ಒಂದು ಸೇಫ್ಟಿ ಬರಬೇಕು. ಇನ್ನೊಂದೇನಂತಂದ್ರೆ, ಈಗ ಬರೀ ಸೇಫ್ಟಿ ಎಕ್ಸ್ಪ್ಲಾಯ್ಟೇಷನ್ ಇದು ಒಂದ್ ಕಡೆ ಆದ್ರೆ ಸುಮಾರು ಬೇರೆ ಪ್ರಾಬ್ಲಮ್ಸ್ ಕೂಡ ಇದೆ ಇವಾಗ. ಫಾರ್ ಎಕ್ಸಾಂಪಲ್, ಒಬ್ಬ ಗಂಡಸಿಗೆ ಸಿಗೋ ಪೇಮೆಂಟ್ಗೂ ಒಬ್ಬ ಹೆಂಗಸಿಗೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸಿಗೋ ಪೇಮೆಂಟ್ಗೂ ತುಂಬಾ ಡಿಫ್ರೆನ್ಸ್ ಇದೆ. ಸೊ ನಾವು ಈಕ್ವಾಲಿಟಿ, ದಟ್ಸ್ ಅ ಗುಡ್ ಕ್ವೆಶ್ಚನ್, ಬಟ್ ಅದು ನಾನೊಬ್ಳೆ ಉತ್ತರ ಕೊಡೋಕ್ಕಾಗಲ್ಲ ಅದಕ್ಕೆ ಯಾಕೆ ಅಂತ. ಇವಾಗ ಫಾರ್ ಎಕ್ಸಾಂಪಲ್, ಇವಾಗ ಒಂದು ಹೀರೋಗೆ ಒಂದು 50 ಲಕ್ಷ ಕೊಡ್ತಾರೆ ಅಂತ ಇಟ್ಕೊಳ್ಳಿ, ಜಾಸ್ತಿ ಕೊಡ್ತಾರೆ ಬಟ್ ಐಮ್ ಸೇಯಿಂಗ್ 50 ಲಕ್ಷ ಕೊಡ್ತಾರೆ ಅಂತ ಇಟ್ಕೊಳ್ಳಿ. ಒಂದು ಹೀರೋಯಿನ್ಗೆ ಎಷ್ಟಪ್ಪ ಕೊಡ್ತಾರೆ? 5-6 ಲಕ್ಷ ಕೊಡ್ತಾರ, ಮ್ಯಾಕ್ಸಿಮಮ್ 10 ಲಕ್ಷ ತನಕ ಕೊಡ್ಬೋದಾ? ಅರ್ಧನೂ ಅಲ್ಲ. ಸೊ ನಾವ್ ಹೇಳೋದು, ಅವ್ರಷ್ಟು ಕೊಡ್ಬೇಡಿ. ಓಕೆ, ನಮ್ಗೆ ಅರ್ಥ ಆಗುತ್ತೆ ನಿಮಗೆ, ಇವ್ರು ನಮ್ಮ ಹೀರೋ ಅಂತಂದಾಗ ಡೆಫಿನೆಟ್ಲಿ ನಿಮ್ ವ್ಯವಹಾರಕ್ಕೆ ಹೆಲ್ಪ್ ಆಗುತ್ತೆ, ಹೀರೋಯಿನ್ಸ್ ಇಂದಾನು ಹೆಲ್ಪ್ ಆಗುತ್ತೆ. ಬಟ್ ನಾನು ಹೇಳೋದು, ನೀವು ಇಲ್ಲಿ ಇಷ್ಟಿರ್ಬಾರ್ದು, ಅಟ್ಲೀಸ್ಟ್ ಸಮಥಿಂಗ್ ಕ್ಲೋಸ್ ಬೈ ಇರಬೇಕು. ಔಟ್ಪುಟ್ ಬೇಕು ಅಂದ್ರೆ ಎಲ್ಲರೂ ಬೇಕಲ್ವಾ? ಅದಕ್ಕೆ ನಾವು ಇದನ್ನೆಲ್ಲ ಮಾತಾಡಿದಾಗ ಮೊನ್ನೆ ಚೇಂಬರ್ ಅಲ್ಲಿ ಅವರು ಸಿಟ್ ಮಾಡ್ಕೊಂಡು ಎಲ್ಲ ಕೆಲವು ನಿರ್ಮಾಪಕರು, ನಾಟ್ ಎಲ್ಲರೂ, ಕೆಲವು ನಿರ್ಮಾಪಕರು, ಐ ಥಿಂಕ್ ಟೇಶಿ ವೆಂಕಟೇಶ್ ಸರ್, ನಾನು ಕೆಲಸ ಮಾಡಿದ್ದೀನಿ ಅವ್ರ ಜೊತೆ ಆಕ್ಚುಲಿ, ತ್ಯಾಗು ಅನ್ನೋ ಒಂದು ಸಿನಿಮಾದಲ್ಲಿ. ಅವ್ರು ನಿಂತ್ಕೊಂಡು ಒಂದು 15 ಸಿನಿಮಾ ಟೈಟಲ್ಗಳು ಕೊಟ್ರು. ನಾವು ಹೆಣ್ಮಕ್ಳು ಇಲ್ಲದೆ ಸಿನಿಮಾ ಮಾಡ್ತೀವಿ, ನೀವು ಹಿಂಗೆಲ್ಲ ಮಾತಾಡೋದಾದ್ರೆ. ಸೊ ನಾನು ಹೇಳೋದು, ನಾವು ಹಾಗಾದ್ರೆ ನಮ್ಮ ಸೇಫ್ಟಿ ಕೇಳಿದ್ರೆ ನೀವು ನಮ್ಮನ್ನೇ ಆಚೆ ಬಿಸಾಕ್ತೀವಿ ಅಂತಂದ್ರೆ. ಇದು ನೀತು ಮಾತ್ರ ಪ್ರಶ್ನೆ ಮಾಡ್ತಾ ಇರೋದ, ಬೇರೆ ಮತ್ತೆ ಯಾರು ಪ್ರಶ್ನೆ ಮಾಡ್ತಾ ಇದ್ದಾರೆ? ಫೈರ್ ಅದು ಹೋರಾಟದ ಒಂದು ಸಂಸ್ಥೆ. ಈಗ ಹೋರಾಟಕ್ಕೆ ಒಂದು ಮುಖವಾಣಿ ಬೇಕು ಅಂತ ನೀವು ಫೈರ್ ಮೂಲಕ ಫಾಸ್ಟ್ ಕಮಿಟಿ ಬೇಕು ಅಂತ ಕೇಳ್ತಿರೋದು. ನಾನು ಕಲಾವಿದೆಯಾಗಿನೂ ಕೇಳ್ತಾ ಇದ್ದೀನಿ, ಫೈರ್ ಮುಖಾಂತರನೂ ಕೇಳ್ತಾ ಇದ್ದೀನಿ, ಎಲ್ಲಾ ಕಡೆಯಿಂದನೂ ಕೇಳ್ತಾ ಇದ್ದೀನಿ. ಬಿಕಾಸ್ ಐ ಬಿಲೀವ್ ದಟ್ ಎಕ್ಸ್ಪ್ಲಾಯ್ಟೇಷನ್ ಮತ್ತೆ ಅಬ್ಯೂಸ್ ಸ್ಟಾಪ್ ಆಗ್ಬೇಕು ಅಂತ. ಇದ್ರ ಮಧ್ಯೆ ಕೆಲವ್ರು ಬಂದ್ಬಿಟ್ಟು, ಈ ತರ ಎಲ್ಲ ಕಮಿಟಿ ಬಂದ್ರೆ ಫೇಕ್ ಅಕ್ಯೂಸೇಷನ್ ಆಗುತ್ತೆ, ಇನ್ವೆಸ್ಟಿಗೇಷನ್ ಅಂತ ಒಂದು ಇರುತ್ತೆ, ಆಗಬಹುದಲ್ಲ? ಇರ್ಬೋದು, ಆದ್ರೆ ಇನ್ವೆಸ್ಟಿಗೇಷನ್ ಆಗುತ್ತೆ, ಫೇಕ್ ಬರ್ಬೋದು ಅನ್ನೋ ಭಯದಿಂದ ಸಫರ್ ಮಾಡಿರೋರ್ಗೆ ಯಾರು ಕೇಳ್ತಾರೆ? ಪ್ರತಿಯೊಂದ್ಸಲ ನಾವು ಯಾರಾದ್ರೂ ಈ ತರ ಪ್ರಾಬ್ಲಮ್ ಇದೆ ಅಂತ ಮಾತಾಡೋಕ್ ಬಂದ್ರೆ 20 ಜನ ಬೇರೆ ಎಲ್ಲ ಹೇಳ್ತಾರೆ. ಇವಾಗ ಚೇಂಬರ್ ಅಲ್ಲಿ ನಮ್ ನಿರ್ಮಾಪಕರದ್ದು ಈ ಪ್ರಾಬ್ಲಮ್ ಇದೆ, ಡೈರೆಕ್ಟರ್ಸ್ ಇದಿದೆ, ಅದಿದೆ, ಎಲ್ಲ ಇದೆ. ಕರೆಕ್ಟ್. ವಾಟ್ ಅಬೌಟ್ ಲೇಡೀಸ್? ನಾವ್ ಮಹಿಳಾ ಆಯೋಗ ಬಂದಿರೋದು ಮಹಿಳೆಯರ ವಿಷಯದ ಬಗ್ಗೆನೇ ಮಾತಾಡೋದಕ್ಕೆ. ಆಯೋಗದ ಅಧ್ಯಕ್ಷರು ಏನ್ ಹೇಳಿದ್ರು? ಸೊ ಅವ್ರು ಇವಾಗ 15 ದಿನ ಟೈಮ್ ಕೊಟ್ಟಿದ್ದಾರೆ ಅವ್ರಿಗೆ. ಪಾಶ್ ಬೇಕು ಅಂತಂದ್ರೆ ಯಾಕೆ, ಬೇಡ ಅಂತಂದ್ರೆ ಯಾಕೆ ಅಂತ ಬರೆಯೋದು, ರಿಪೋರ್ಟ್ ಕೊಡಿ ಅಂತ. ಸೊ ಎಲ್ಲರೂ ನಾವು ಆಂತರಿಕ ಮಾಡ್ತೀವಿ ಅಂತ. ನಾನು ಹೇಳೋದು, ನಮ್ಮ ಚಿತ್ರರಂಗ ನನಗೆ ಎಷ್ಟು ಪ್ರೀತಿ ಇದೆ ಅಂತಂದ್ರೆ, ಅದಕ್ಕೋಸ್ಕರ ನಾನು ಯಾರ ಜೊತೆ ಆದ್ರೂ ನಾನು ವಿರೋಧತ್ವ ಕಟ್ಕೊಳ್ಳೋದಕ್ಕೂ ಐ ಆಮ್ ರೆಡಿ. ಇಟ್ಸ್ ಓಕೆ. ಯಾಕಂದ್ರೆ ನಾನು ನೋಡಿದೆ ಆವತ್ತೆ, ನಾನು ಏನು ಮಾಡ್ದೇನೆ ಆಲ್ರೆಡಿ ಅವ್ರಿಗೆ ನನ್ನ ಬಗ್ಗೆ ಇಷ್ಟೊಂದು ಸಿಟ್ಟಿದೆ ಅಂತಂದಾಗ ಇಟ್ಸ್ ಓಕೆ. ಬಂದ್ರೆ ಬರುತ್ತೆ, ಏನು ಮಾಡೋಕ್ಕಾಗೋದಿಲ್ಲ. ಬಟ್ ನನ್ಗೆ ಗೊತ್ತು ಏನಂತಂದ್ರೆ, ನಾನು ಕೇಳ್ತಾ ಇರೋದು ಇಸ್ ದ ಟ್ರೂತ್. ಅಲ್ಲ,
ಅಲ್ಲಿ ಈ ಫಿಲ್ಮ್ ಇಂಡಸ್ಟ್ರಿಲಿ ದೌರ್ಜನ್ಯ ಮಹಿಳಾ ಎಲ್ಲ ರೀತಿಯ ಅಬ್ಯೂಸ್ ಆಗುತ್ತೆ, ಸೆಕ್ಷುವಲ್ ಹರಾಸ್ಮೆಂಟ್ ಇರ್ಬೋದು, ನಾನ್ ಸೆಕ್ಷುವಲ್ ಹರಾಸ್ಮೆಂಟ್ ಎಲ್ಲ ಥರದ್ದು. ನಿಮಗೆ ವೈಯಕ್ತಿಕವಾಗಿ ಆಗಿದ್ದಂಥ ಅನುಭವ? ನನಗೆ ಜಾಸ್ತಿ ವರ್ಬಲ್ ಹರಾಸ್ಮೆಂಟ್ ಜಾಸ್ತಿ ಆಗಿದೆ ಅಂತ ಅಂದ್ರೆ, ಲೈಕ್ ಫಾರ್ ಎಕ್ಸಾಂಪಲ್ ಇವಾಗ ಲೈಕ್ ನಾನು ಅವತ್ತು ಅದೇ ಹೇಳ್ದೆ, ನಮ್ಮ ಟೀಮ್ ಅವರು ಒಂದು ಸಿನಿಮಾ ಮಾಡ್ತಾ ಇದ್ರು, ನನ್ನ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು. ಸೊ ಅವರು ತುಂಬಾ ಕಡೆ ಅಪ್ಲೈ ಮಾಡಿದ್ರು ಪ್ರೊಡಕ್ಷನ್ಗೆ, ಯಾರು ಅವ್ರಿಗೆ ಸಪೋರ್ಟ್ ಮಾಡಲಿಲ್ಲ. ಸೊ ದೇ ರಿಕ್ವೆಸ್ಟೆಡ್ ಮೀ, ನಿಮ್ಗೆ ಗೊತ್ತಿರೋ ಯಾರ ಹತ್ರ ಆದ್ರೂ ಒಂದು ಇಬ್ಬರು ಜನ ಹತ್ರ ಕೇಳ್ತೀರಾ, ನಂಗೊಂದು ರೀಡಿಂಗ್ ಕೊಡಿಸಿ, ಅಟ್ಲೀಸ್ಟ್ ಒಂದು ಪ್ರೊಡ್ಯೂಸರ್ ಕೇಳ್ತೀನಿ ಅಂತಂದ್ರೆ ನಾವು ಹೋಗಿ ನಮ್ಮ ಐಡಿಯಾ ಅಟ್ಲೀಸ್ಟ್ ಹೇಳ್ಬೋದು, ಆಮೇಲೆ ಅವ್ರು ತಗೊಂಡಿಲ್ಲ ಅಂದ್ರೆ ಓಕೆ ಅಂತ. ಸೊ ನಾನು ಯಾವತ್ತೂ ಆ ಥರ ಯಾವುದೇ ಕಾಲ್ಸ್ ಮಾಡಲ್ಲ. ಬಟ್ ದ ಮೂವಿ ವಾಸ್ ಗುಡ್ ಅಂತ ನಾನು ಒಬ್ಬರಿಗೆ ಫೋನ್ ಮಾಡಿದೆ. ನೇಮ್ ಐ ವಿಲ್ ಟೆಲ್ ವೆನ್ ಇಫ್ ಇಟ್ ಕಮ್ಸ್ ಟು ದ್ಯಾಟ್ ಆವಾಗ ಹೇಳ್ತೀನಿ. ಬಿಕಾಸ್ ಇಲ್ಲ ಅಂತಂದ್ರೆ ಇವಾಗ ಹೆಸರು ಮೇಲೆನೆ ಅದು ಸೆನ್ಸೇಷನಲೈಸ್ ಆಗುತ್ತೆ ಬಿಟ್ರೆ ಆಕ್ಚುಯಲ್ ಎಕ್ಸ್ಪ್ಲಾಯ್ಟೇಷನ್ ಸ್ಟಾಪ್ ಆಗಲ್ಲ. ಸೊ ಅವ್ರು ಹೇಳಿದ್ರು ಬೇಡ ಈಗ. ಸೊ ಅವ್ರು ಇಮಿಡಿಯೇಟ್ಲಿ ಸಿಟ್ಟಿಂಗ್ ಎಲ್ಲ ಬಿಡಮ್ಮ, ನೀನ್ ನನ್ನ ಜೊತೆ ಗೋವಾಗ್ ಬರ್ತೀಯಾ ಅಂತ ಕೇಳ್ಬಿಟ್ರು. ಆಕ್ಚುಲಿ ಐ ವಾಸ್ ಶಾಕ್ ಬಿಕಾಸ್ ಗೋವಾಕ್ ಬರ್ತೀಯ ಅಂದ್ರೆ ಬೇರೆ ಕೇಳಿರ್ಬೋದಲ್ಲ. ಗೋವಾಕ್ ಬಂದಿ ಅಂದ್ರೆ ಬೇರೆ ಅರ್ಥದಲ್ಲಿ ಕೇಳಿದ್ದವ್ರು. ಯಾವ ಅರ್ಥ ಮೇಡಮ್ ಗೊತ್ತಿಲ್ಲ, ಹೇಳಿ ಮೇಡಮ್, ಯಾವ ಅರ್ಥದಲ್ಲಿ ಕೇಳಿದ್ರು? ಅವ್ರು ಯಾವ ಅರ್ಥದಲ್ಲಿ ಕೇಳಿದ್ರು, ನೀವ್ ಯಾವ ಅರ್ಥದಲ್ಲಿ ಹೇಳಿದ್ರಿ, ಇನ್ನು ಹೇಳ್ಬೇಕಪ್ಪ. ನೀವ್ ಹೇಳ್ಬೇಕು ನನಗೆ, ನೀವ್ ಯಾವ ಅರ್ಥದಲ್ಲಿ ಅರ್ಥ ಮಾಡ್ಕೊಂಡ್ರಿ ಅಂತ. ಬಿಕಾಸ್ ನಾನ್ ಕೇಳ್ತಾ ಇರೋದೇನು, ನಮ್ಮ ಟೀಮ್ ನ ನಿಮ್ ಹತ್ರ ಒಂದ್ 15 ನಿಮಿಷ ಸಿಟ್ಟಿಂಗ್ ಗೆ ಕಳಿಸ್ಬೋದಾ ಅಂತ. ಅದಕ್ಕೂ ಗೋವಾಗೂ ಏನ್ ಸಂಬಂಧ ನೀವ್ ಹೇಳಿ ಮೇಡಮ್. ವೈಯಕ್ತಿಕವಾಗಿ ಭೇಟಿ ಮಾಡಕ್ ಹೇಳಿದ್ರು. ಕರೆಕ್ಟ್ ಅಲ್ವಾ? ಸೊ ಇಸ್ ದಟ್ ನೈಸ್? ಇಸ್ ದಟ್ ಪ್ರೊಫೆಷನಲ್? ನೋ. ಅಂಡ್ ಶುಡ್ ಐ ಲಿಸನ್ ಟು ದಟ್? ಈ ತರ ಎಲ್ಲ ಸಡನ್ಲಿ ಈ ತರ ಅವರು, ನಾನು ನಿರ್ಮಾಪಕ, ಸೊ ಹಾಗಾಗಿ ನಾನು ಹೇಳ್ದಂಗೆ ನನಗೆ ಅವ್ರು ಒಂಥರ, ಸೊ ಅದೊಂಥರ ನನಗೆ ಹ್ಯೂಮಿಲಿಯೇಟ್ ಮಾಡ್ದಂಗೆ ಆಗೋಯ್ತು. ನಾನು ಆಕ್ಚುಲಿ ಪ್ರೊಫೆಷನಲಿ ಕಾಲ್ ಮಾಡಿದ್ದೀನಿ ಅವ್ರಿಗೆ. ನಾನು ಯಾವತ್ತೂ ಅವ್ರ ಜೊತೆ ಏನು ಲಾಲಾ ಲೀಲಿ ಯಾವತ್ತೂ ಮಾಡಿಲ್ಲ. ಡೈರೆಕ್ಟ್ಲಿ ಐ ಆಮ್ ಡೂಯಿಂಗ್ ಅ ಪ್ರೊಫೆಷನಲ್ ಕಾಲ್. ಅಷ್ಟು ಅವರಿಗೆ ಗೌರವ ಇಲ್ಲ ಅಂತಂದ್ಮೇಲೆ, ಸೊ ಇಷ್ಟೇನಾ ಹಾಗಾದ್ರೆ ಹೆಣ್ಮಕ್ಳು ಅಂದ್ರೆ ಗೌರವ? ಗೋವಾಗ್ ಬಾ, ಲಾಂಗ್ ಡ್ರೈವ್ ಬಾ, ಇಷ್ಟೇನಾ ಹಾಗಾದ್ರೆ? ಹೌ ಡೇರ್ ದೇ ಟಾಕ್ ಟು ಮೀ ಲೈಕ್ ದಟ್? ನಾನು ಕನ್ನಡ ಇಂಡಸ್ಟ್ರಿಯಲ್ಲಿ ಜನ ನನ್ನನ್ನು ಗುರುತಿಸ್ತಾರೆ ನೀತು ಅಂತ. ನೀವು ಇಮ್ಯಾಜಿನ್ ಮಾಡಿ, ಹೊಸೊಬ್ರು ಯಾರಾದ್ರೂ ಸ್ಕ್ರಿಪ್ಟ್ ತಗೊಂಡು ಈ ತರ ಪ್ರೊಡ್ಯೂಸರ್ಸ್ ಹತ್ರ ಹೋದ್ರೆ ಏನಾಗ್ಬೋದು ನೀವು ಹೇಳಿ? ಅನುಭವ, ಇಷ್ಟೆಲ್ಲ ಫಿಲ್ಮ್ ಮಾಡಿದ್ದೀರಾ, ಅನುಭವ ಇದ್ದೆ ನಿಮಗೆ ಈ ತರ ಕೇಳ್ತಾರೆ ಅಂದ್ರೆ ಹೊಸಬ್ರು ಚಾನ್ಸ್ ಕೇಳ್ಕೊಂಡು, ದಟ್ ಇಸ್ ವಾಟ್ ಐ ಆಮ್ ಸೇಯಿಂಗ್. ನಾನಿವಾಗ ಜನರ ಜೊತೆ ದ್ವೇಷ ಕಟ್ಕೊಂಡ್ರು ಪರವಾಗಿಲ್ಲ, ಪ್ರೊಫೆಷನಲಿಸಮ್ ಬರಬೇಕು ಅಂತ ನಾವು ಕೇಳ್ತಾ ಇರೋದು. ಪ್ರೊಫೆಷನಲಿಸಮ್ ಯಾವಾಗ ಬರುತ್ತೆ? ಸುಮ್ನೆ ಬರೋದಿಲ್ಲ ಪ್ರೊಫೆಷನಲಿಸಮ್. ಈ ತರ ಈ ಕ್ವಶನ್ ಸಾರಾ ಗೋವಿಂದ್ಗ, ಮಹಿಳಾ ಆಯೋಗದ ಅಧ್ಯಕ್ಷಗ, ಅಥವಾ ವಾಣಿಜ್ಯ ಮಂಡಳಿಗ, ಯಾರಿಗೆ ನೀವು ಹೇಳ್ತಾ ಇರೋ? ಆವತ್ತು ಸಭೆಯಲ್ಲಿ ಯಾರ್ಯಾರು ಬಂದಿದ್ರು ನಾನು ಅವ್ರ ಎಲ್ಲಾರ್ಗು ನಿಂತ್ಕೊಂಡಿದ್ದನ್ನ ಹೇಳ್ದೆ. ಸೊ ಫಸ್ಟ್ ಥಿಂಗ್ ಬರೋದು, ಓ ನೀನ್ ಅವಾಗ ಅವ್ರಿಗೆ ವಾಪಸ್ ಹೇಳ್ಬೇಕಾಗಿತ್ತು, ನೀನ್ ಅವ್ರಿಗೆ ಹಿಂಗ್ ಮಾಡ್ಬೇಕಾಗಿತ್ತು, ಯಾರೋ ನಿನ್ನ ಮುಟ್ಟಿದ್ರ ನೀನ್ ತೆಗೆದು ಬಾರಿಸ್ಬೇಕಾಗಿತ್ತು. ಐ ಆಮ್ ಸಾರಿ, ನನ್ಗೆ ಅಷ್ಟೆಲ್ಲ ಆಗಲ್ಲ. ಕೆಲವು ಸಲ ಶಾಕ್ ಆದಾಗ ಹಂಗೆ ಫ್ರೀಸ್ ಆಗ್ಬಿಡ್ತೀವಿ ನಾವು. ಸೊ ಇಟ್ಸ್ ಅ ವೆರಿ ವ್ಯಾಲಿಡ್ ರೆಸ್ಪಾನ್ಸ್. ಸಡನ್ಲಿ ಯಾವಾಗ್ಲೂ ನೀವು ಬಾಕ್ಸಿಂಗ್ ತರ ರೆಡಿ ಆಗಿರ್ಬೇಕು ಅಂತಂದ್ರೆ ಹಂಗ ಆಗೋದಿಲ್ಲ. ಈ ಗ್ರೋಪಿಂಗ್ ಇನ್ಸಿಡೆಂಟ್ಸ್ ಆಗ್ಲಿ ಈ ತರ ಎಲ್ಲ ಆದಾಗ ಮನ್ಸು ಸಡನ್ ಆಗಿ ಶಾಕಿಗೆ ಒಳಗಾದ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಆವಾಗ ಬೇರೆ ಹೆಂಗಸರು ಅಲ್ಲಿಂದ ಕೇಳ್ತಾ ಇದ್ದಾರೆ, ನೀನ್ ಅವ್ರಿಗೆ ಉಗಿಬೇಕಾಗಿತ್ತು. ಫಸ್ಟ್ ಆಫ್ ಆಲ್ ಅವ್ರ ಹತ್ರ ಮಾತೇ ಆಡಬಾರ್ದು ನನ್ನ ಹತ್ರ. ನಾನು ಎಕ್ಸ್ಪೆಕ್ಟು ಮಾಡಿಲ್ಲ. ನಾನೇನು ಅಂದ್ಕೊಂಡೆ ಅವ್ರು ಹೇಳ್ತಾರೆ, ನೀತು ಇವಾಗ ನನ್ನ ಹತ್ರ ಬೇರೆ ಸಿನಿಮಾದಲ್ಲಿ ಕಮಿಟ್ ಆಗಿಬಿಟ್ಟಿದ್ದೀನಿ ನಾನು, ಆಗಲ್ಲ ಅಂತ. ಮ್ಯಾಕ್ಸಿಮಮ್ ಅಷ್ಟು ತಾನೇ ಹೇಳ್ತಾರೆ, ಆಗಲ್ಲ ಅಂದರೆ. ಅವ್ರು ಗೋವಾಗ ಕರೀತಾರೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಐ ವಾಸ್ ಶಾಕ್ಡ್ ವೆನ್ ಐ ಹರ್ಡ್ ಇಟ್. ದಡಬಡ ಆಗುತ್ತೆ ಬಾಯಿ ಸಡನ್ಲಿ ಅವ್ರು ಹಿಂಗೆ ಹೇಳಿದಾಗ. ಏನು ಕೇಳಿಸ್ತಾ ಇದೆ, ಏನು ಕೇಳಿದೆ ನಾನು ಇವಾಗ ಸಡನ್ಲಿ ಅಂತ. ಸೊ ಅವಾಗ ನಾನು ಯಾಕೆ ಅವ್ರಿಗೆ ಹೋಗಿಬೇಕು? ಅವ್ರಂಗೆ ಮಾತೇ ಆಡಬಾರ್ದು. ನಾನು ಇಟ್ಟೆ ಆಮೇಲೆ ಫೋನ್. ಬಟ್ ಐ ಆಮ್ ಸೇಯಿಂಗ್, ಆ್ಯಂಡ್ ಇದಕ್ಕೆ ಪ್ರೂಫ್ ಇದೆ, ಬಿಕಾಸ್ ಮೈ ಟೀಮ್ ವಾಸ್ ರೈಟ್ ದೇರ್. ದೇ ವೇರ್ ಹೋಪ್ಫುಲ್. ಓ ಏನಾದರೂ ಒಂದು ನಮಗೆ ಹೋಗ್ಬಿಟ್ಟು ಅವ್ರನ್ನ ಮಾತಾಡ್ಬೋದೇನೋ ಅಂತ. ಅಲ್ಲೇ ಇದ್ದಾರೆ, ಅವ್ರಿಗೆ ಒಂಥರ ಬೇಜಾರಾಗೋಯ್ತು, ಅವ್ರಿಗೆ ಮುಜುಗರ ಆಗೋಯ್ತು, ನಮ್ಮಿಂದಾಗಿ ನೀತು ಅವ್ರು ಕೇಳಿಸ್ಕೊಳ್ಳೋವಾಗ ಆಯ್ತಲ್ಲ ಅಂತ. ಕವಿತಾ ಲಂಕೇಶ್ ಅವರು ಏನು ಹೇಳ್ತಾರೆ? ಎಲ್ಲ ನಿಮ್ದೆಲ್ಲ ಟೀಮು, ಅವ್ರಿಗೆ ಅವ್ರದ್ದೇ ಆದಂಥ ಅನುಭವಗಳಿದೆ, ನನಗೆ ನನ್ನದೇ ಆದಂಥ ಅನುಭವಗಳಿದೆ. ಒಂದೇನಂತಂದ್ರೆ ಸೆಕ್ಷುವಲ್ ಹ್ಯಾರಾಸ್ಮೆಂಟ್ಗೆ ನಿಮಗೆ ಎಲ್ಲ ಮಹಿಳೆಯರು ಇದು ನೋಡಿರೋದೆ. ನೀವು ಹೇಳ್ದಂಗೆ ಇದು ಸಿನಿಮಾ ಇಂಡಸ್ಟ್ರಿ ಮಾತ್ರ ಅಲ್ಲ, ಎಲ್ಲ ಕಡೆ ಇದೆ. ಸೊ ಎವ್ರಿಬಡಿ ಹ್ಯಾಸ್ ದಿಸ್ ಪೇನ್. ಆ್ಯಂಡ್ ಅವರು ಕೂಡ ಇಂಡಿಪೆಂಡೆಂಟ್ ಬಾಡಿ ಬೇಕು ಅಂತ ಅದಕ್ಕೆ ಕೇಳೋದು. ಸರ್ಕಾರದ ಕಡೆಯಿಂದ ಬಂದಾಗ ಡೆಫಿನೆಟ್ಲಿ ಅನ್ಬಯಸ್ಡ್ ಆಗಿರುತ್ತೆ. ಅದು ಅನ್ಬಯಸ್ಡ್ ಆಗಿರೋದಕ್ಕೆ ನಿಮಗೆ ಸರ್ಕಾರದಿಂದ ಕಮಿಟಿ ಬೇಕು. ಹೌದು. ಸೊ ಇವಾಗ ಅಲ್ಲ, ಈ ಪ್ರಶ್ನೆ, ಈ ಕಮಿಟಿ ಬೇಕು ಅನ್ನೋದು ಕೇರಳದಲ್ಲಿ ಸಮಿತಿ ರಚನೆ ಆದ್ಮೇಲೆ ನಿಮ್ಗೆಲ್ಲ ಎಚ್ಚೆತ್ಕೊಂಡಿರೋದ, ಅಥವಾ ಹಿಂದಿನಿಂದ ಯಾರು ಯಾಕೆ ಮಾತಾಡಿಲ್ಲ ಅಂತ? ಐ ಡೋಂಟ್ ನೋ ಮರೆವು ಯಾರಿಗೆ ಅಂತ. ಯಾಕಂದ್ರೆ 2017ರಲ್ಲಿ ನಮ್ಮ ಕನ್ನಡದ ನಟಿ ಮಾತಾಡಿದ್ದಾರೆ. ಅವಾಗ ನಾವೆಲ್ಲರೂ ಕೂಡ ಸಪೋರ್ಟ್ ಮಾಡಿದೀವಿ. ಆವಾಗ್ಲೂ ಸೇಮ್ ಕ್ವಶನ್,
ನೀವ್ ಇದಕ್ ಮುಂಚೆ ಯಾಕೆ ಮಾತಾಡಿಲ್ಲ ಅಂತ, ಅದಕ್ ಮುಂಚೆ ಮಾತಾಡ್ದಾಗ್ಲೂ ಅದಕ್ ಮುಂಚೆ ಯಾಕೆ ಮಾತಾಡಿಲ್ಲ ಅಂತ. ಮಾತಾಡಿರೋರ್ಗೆ ಟೆಲ್ ಮಿ, ಮಾತಾಡಿರೋರ್ಗೆ ಏನ್ ಸೇಫ್ಟಿ ಇದೆ ನೀವ್ ಹೇಳಿ. ನೀವು ಕೂಡ ಕೇಳಿದ್ರಿ ಇವಾಗ ಯಾರು ಆ ನಿರ್ಮಾಪಕರು ಅಂತ. ಇವಾಗ ನಾನು ಅದನ್ನ ಹೇಳಿದ್ರೆ ನನಗೆ ಏನ್ ಸೇಫ್ಟಿ ಇದೆ ಅಂತ ಹೇಳಿ. ನಿಮ್ಗೂ ಗೊತ್ತು ಸಮಾಜ ಹೇಗಿದೆ ಅಂತ. ನನ್ನ ಹೆಸರು ಹೇಳಿದ ತಕ್ಷಣ ಏನ್ ಯಾರು ಸುಮ್ನೆ ಇರಲ್ಲ. ನನಗೇನಾದ್ರು ತೊಂದ್ರೆ ಆದ್ರೆ ಏನ್ ಸೇಫ್ಟಿ ಇದೆ ನನಗೆ? ಅಂದ್ರೆ ಈಗ ನೀವು ಬಾಯ್ ಬಿಟ್ರೆ ನೀವ್ ಅಂತಲ್ಲ, ಯಾರೇ ಹಿಂಗ್ ಬಾಯ್ ಬಿಟ್ರೆ ಭಯದಲ್ಲಿ ಬದುಕ್ಬೇಕು ಅಂತ. ಸೊ ಅದೇ ಆ ಭಯನ ನಾನು ನನಗ್ ಭಯ ಇಲ್ಲ ಇವಾಗ, ಬಿಕಾಸ್ ಐ ಥಿಂಕ್ ದಟ್ ಇನ್ಮೇಲೆ ಈ ತರ ನಡೆಯಲ್ಲ, ಪ್ರಪಂಚ ಬದಲಾಗಿದೆ. ಸೊ ನನಗೇನು ಯಾರ್ದು ಪರ್ಸನಲ್ ಹೆಸರು ಹೇಳಿ ನನಗೇನು ರಿವೆಂಜ್ ಇಲ್ಲ ಯಾರ ಮೇಲೂ, ಅಥವಾ ಅವ್ರ ಮೇಲೆ ನನಗೆ ಕೊತ ಸಿಟ್ಟಿಲ್ಲ. ಬಟ್ ಇಟ್ ಶುಡ್ ಸ್ಟಾಪ್. ಮೇಡಮ್, ಈಗ ನೀವು ನಿಮ್ಮ ಫಿಲ್ಮ್ ಇಂಡಸ್ಟ್ರಿ ಬಿಟ್ಬಿಡ್ರಿ, ಒಬ್ಬ ನಾಗರಿಕಳಾಗಿ, ಒಬ್ಬ ಪ್ರಜೆಯಾಗಿ ಏನು ಎಕ್ಸ್ಪೆಕ್ಟೇಷನ್ ಮಾಡ್ತೀರಾ ಈ ಸೊಸೈಟಿಯಿಂದ ಆ್ಯಸ್ ಎ ಲೇಡಿ, ನಾಟ್ ಆಕ್ಟರ್ಸ್? ಸೊ ತುಂಬಾ ಹಿಂದೆ ಒಂದ್ಸಲ ಐ ಥಿಂಕ್ ಚೇತನ್ ಅವರು ನನಗೆ ಹೇಳಿದ್ರು, ನೀತು ನಾವೇನಾದ್ರೂ ಸೆಲ್ಫ್ ಡಿಫೆನ್ಸ್ ಮಹಿಳೆಯರಿಗೆ ನಾವು ಕೋರ್ಸ್ ಏನಾದ್ರು ಮಾಡೋಣ. ಅಹಿಂಸಾ ಚೇತನ್ ಅವರು. ಐ ಟೋಲ್ಡ್ ಹಿಮ್, ಚೇತನ್ ನಂಗೆ ಸೆಲ್ಫ್ ಡಿಫೆನ್ಸ್ ಕಲ್ತು ಸಾಕಾಗಿದೆ, ಸ್ಟಾಪ್ ಅಟ್ಯಾಕಿಂಗ್ ಅಸ್. ನಮ್ಗೆ ಸೆಲ್ಫ್ ಡಿಫೆನ್ಸ್ ಅಂದ್ರೆ ಅವ್ರಿಗಂತಲ್ಲ, ನಮಗೆ ನಮ್ಮ ಮೇಲೆ ಅಟ್ಯಾಕ್ಸ್ಗಳು ನಿಂತ್ರೆ ನಾವು ಡಿಫೆನ್ಸ್ ಕಲಿಬೇಕಾಗಿಲ್ಲ. ಇದು ಎಲ್ಲರಿಗೂ ಹೇಳ್ತಾ ಇದ್ರು. ನಾನು ಸಾಮಾನ್ಯ ಹುಡುಗಿಗೆ ಹೇಳ್ತಾ ಇದ್ದೀನಿ, ನಾನು ಅದೇ ಹೇಳ್ತಾ ಇರೋದು. ಒಂದ್ಸಲ ನಾನು 2 ವೀಲರಲ್ಲಿ ಸ್ವಲ್ಪ ಮಂಗ್ಳೂರಲ್ಲಿ ಇರ್ಬೇಕಾದ್ರೆ, ಇನ್ನೂ ನಾನು ನಟಿ ಆಗಿರ್ಲಿಲ್ಲ ಅವಾಗ, 2 ವೀಲರಲ್ಲಿ ಹೋಗ್ಬೇಕಾದ್ರೆ ಯಾರೋ ಇಬ್ರು ನನಗೆ ಹಿಂದೆಯಿಂದ ಬಂದ್ಬಿಟ್ಟು ಟಚ್ ಮಾಡ್ಬಿಟ್ಟು ಹಾಗೆ ಝೂಮ್ ಅಂತ ಹೊಟ್ಟೋದ್ರು. ಇಸ್ ದಟ್ ನಾಟ್ ಹರಾಸ್ಮೆಂಟ್? ಎಷ್ಟು ಜನ ಲೇಡೀಸು ಡೆಂಟಿಸ್ಟ್ ಹತ್ರ ಹೋಗ್ಬೇಕಾದ್ರೆ, ಇಲ್ಲ ಯಾವ್ದಾದ್ರು ಒಂದು ಟೈಲರ್ ಹತ್ರ ಹೋಗ್ಬೇಕಾದ್ರೆ ಎಷ್ಟು ಜನರಿಗೆ ಬ್ಯಾಡ್ ಟಚ್ ಆಗಿಲ್ಲ. ಸ್ಮಾಲ್ ಹರಾಸ್ಮೆಂಟ್ಸ್, ಬಟ್ ಇಟ್ ಇಸ್ ದೇರ್. ಎಳ್ನೀರು ಕೊಡ್ಬೇಕಾದ್ರೆ ಇಲ್ಲಿ ಟಚ್ ಮಾಡಿರೋದು ಎಷ್ಟು ಸಲ ಆಗಿಲ್ಲ. ಇದೆಲ್ಲ ಚಿಕ್ಕದು ನಾನು ಹೇಳ್ತಾ ಇರೋದು. ಇನ್ನು ಅಸಾಲ್ಟ್ಗಳು ಎಷ್ಟೆಷ್ಟಾಗಿದೆ ನೀವೇ ನೋಡಿದ್ದೀರಾ, ಕೋಲ್ಕತ್ತಾ ರೇಪ್ ಕೇಸನ್ನ ಹಿಡಿದು ಎಷ್ಟು ನೀವೇ ನೋಡಿದ್ದೀರಾ. ಸೊ ಚಿಕ್ಕ ವಿಷಯನೇ ನಾವು ಸ್ಟಾಪ್ ಮಾಡೋಕೆ ರೆಡಿ ಇಲ್ಲ, ಬಿಕಾಸ್ ನಾವು ಮತ್ತೆ ಇವಾಗ ನಾವು ಡಿಸಿಪ್ಲಿನ್ಡ್ ಆಗಬೇಕಾ ಅಂತ. ಸೊ ನೀತು ಫೈರ್ ಸಂಸ್ಥೆಯಿಂದ ಸಿದ್ದರಾಮಯ್ಯಗೆ, CM ಸಿದ್ದರಾಮಯ್ಯಗೆ ಒಂದು ಮನವಿ ಕೊಡ್ತೀರಾ? ಅಲ್ಲಿ ಒಂದಿಷ್ಟು ದೊಡ್ಡ ಸೈನ್ ಎಲ್ಲ ಇರುತ್ತೆ, ಏನು ಯಾರ್ಯಾರು? ನಾನು ಪರ್ಸ್ನಲಿ ನಾನು ಯಾರನ್ನೂ ಅಪ್ರೋಚ್ ಮಾಡಲಿಲ್ಲ ಸೈನ್ ಮಾಡೋಕ್ಕೆ. ಸೊ ಯಾರ್ಯಾರ ಹೆಸರಿದೆ ನನಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ. ಯಾರ್ಯಾರು ನಾನು ನೋಡಿದ್ದೀನಿ ಅಬೌಟ್ 150 ಪೀಪಲ್, ಇದು ಸುಮಾರು ಜನ ಕನ್ನಡದ ಯುವ ನಟಿಯರು ಕೂಡ ಸೈನ್ ಮಾಡಿದ್ದಾರೆ. ಸೊ ನಾನು ಪರ್ಸ್ನಲಿ ಯಾರನ್ನೂ ಕೇಳಲಿಲ್ಲ. ಸೊ ಐ ಆಮ್ ನಾಟ್ ಶೋರ್. ಈಗ ಫೈರ್ ಸಂಸ್ಥೆ ಒಂದು ಲೆಫ್ಟಿಸ್ಟ್ ಅಂತ ಕರ್ಸ್ಕೊಂಡಿದೆ. ಸಿದ್ದರಾಮಯ್ಯರಿಗೆ ಫೈರ್ ಸಂಸ್ಥೆಗೂ ಸಿದ್ದರಾಮಯ್ಯಗೂ ಸಂಬಂಧ ಇರೋದ್ರಿಂದ ಇವರು ಫಾಸ್ಟ್ ಕಮಿಟಿ ಬೇಕು, ಫೈರಿಂದ ಹೋಗಿದ್ದಾರೆ. ಐ ಡೋಂಟ್ ನೋ, ಬಿಕಾಸ್ ನಾನು ರೈಟ್ ಆಗಲಿ ಲೆಫ್ಟ್ ಆಗಲಿ ನಾನು ಯಾವುದ್ರಲ್ಲೂ ನನ್ನ ಗುರ್ತಿಸ್ಕೊಂಡಿಲ್ಲ. ಆ್ಯಂಡ್ ಪರ್ಸ್ನಲಿ ನನಗೆ ಪೊಲಿಟಿಕ್ಸ್ ವಿಷಯ ಬಂದಾಗ ಇಟ್ ಈಸ್ ಮೈ ಪರ್ಸ್ನಲ್ ಥಿಂಗ್. ನಾನು ಇದೇ ಟೀಮಿಗೆ ಇರ್ತೀನಿ, ನಾನು ಇದೇ ಟೀಮಿಗೆ ಇರ್ತೀನಿ. ಐ ಫೀಲ್ ಎರಡೂ ಕೂಡ ತುಂಬ ಬಾಯಸ್ಡ್ ಆಗಿದೆ ಅಂತ. ನಾವಿದೇ ಇರೋದು ಅಥವಾ ನಾವಿದೇ ಇರೋದು ಎರಡೂ ಕೂಡ ನನ್ನ ಪ್ರಕಾರ ಇಸ್ ವೆರಿ ಪ್ರೀಕನ್ಸೀವ್ಡ್. ಸೊ ನನಗೆ ಐ ಡೋಂಟ್ ಅಸೋಸಿಯೇಟ್ ಮೈ ಸೆಲ್ಫ್ ವಿತ್ ಪೊಲಿಟಿಕಲ್ ಐಡಿಯಾಲಜೀಸ್ ಆಫ್ ಎನಿಬಡಿ ಫಾರ್ ದ್ಯಾಟ್ ಮ್ಯಾಟರ್. ನಾನು ಯಾವಾಗ ವೋಟ್ ಮಾಡಬೇಕು ಆವಾಗ ನನಗೇನು ಅನಿಸುತ್ತೆ, ಐ ವಿಲ್ ಗೋ ಅಕಾರ್ಡಿಂಗ್ ಟು ಹೌ ಐ ಫೀಲ್ ಹಿಯರ್ ಆ್ಯಂಡ್ ಹೌ ಐ ಫೀಲ್ ಹಿಯರ್. ಸೊ ನನಗೆ ಐ ಆಮ್ ಅ ರೆಬೆಲ್ ಇನ್ ಮೈ ಓನ್ ವೇ. ಸೊ ನನಗೆ ಓನ್ ವೇ. ಎಸ್. ಈಗ ನೀವು ಒಬ್ಬರೇ ಆಗಿ ಫೈಟ್ ಮಾಡ್ತಿರೋ, ನಿಮ್ಮ ಜೊತೆ ಯಾರು ಸಪೋರ್ಟಿಂಗ್ ನಿಂತಿದ್ದಾರೆ? ಆಕ್ಚುಲಿ ಇದು ಒಳ್ಳೆ ಇಂಟ್ರೆಸ್ಟಿಂಗ್ ಕ್ವೆಶ್ಚನ್, ಬಿಕಾಸ್ ಇದು ನಮ್ಮದು ಅವತ್ತು ಚೇಂಬರ್ದು ಇದೆಲ್ಲ ಆಗಿ ಯಾವಾಗ ವಾಪಸ್ ನನ್ನ ಮನೆಗೆ ಬಂದು ಎಷ್ಟು ಜನ ನಟಿಯರು ನನಗೆ ಮೆಸೇಜ್ ಹಾಕಿದ್ದಾರೆ, ಫೈನಲಿ ಸಂಬಡಿ ಈಸ್ ಫೈಟಿಂಗ್ ಸೆಲ್ಫ್ಲೆಸ್ಲಿ ಫಾರ್ ಅಸ್ ಅಂತ. ಸೊ ನನಗೇನು ಇದ್ರಲ್ಲಿ ಮದರ್ ತೆರೇಸಾ ಆಗಬೇಕಂತನೂ ಇಲ್ಲ, ಏನೂ ಇಲ್ಲ. ಆದರೆ ನಾನು ಸಿಕ್ಕಾಪಟ್ಟೆ ಅಬ್ಯೂಸ್ ನಾನು ವಿಟ್ನೆಸ್ ಮಾಡಿದ್ದೀನಿ, ನಾನು ನೋಡಿದ್ದೀನಿ ಅದ್ರದ್ದು. ಸೊ ಐ ನೋ ದ್ಯಾಟ್ ಎಲ್ಲೇ ಹೋಗಬೇಕಾದ್ರೂ ಆಲ್ರೆಡಿ ಇವಾಗ ಒಂದ್ಸಲ ಒಂದು ಪ್ರೊಡ್ಯೂಸರ್ ಹೇಳಿದ್ರು ನನಗೆ, ಆಯಿತಾ, ಅದು ಮೇಡಮ್ ಏನಂದರೆ ನಾವು ನಿಮ್ಮಿಂದ ಬೇರೆನೂ ಎಕ್ಸ್ಪೆಕ್ಟ್ ಮಾಡ್ತಿಲ್ಲ, ಸೊ ಸ್ವಲ್ಪ ದುಡ್ಡು ಕಮ್ಮಿ ತಗೊಳ್ಳಿ ಅಂತ. ವಾಟ್ ನಾನ್ಸೆನ್ಸ್, ನಿಮಗೆ ಬರೀ ದುಡ್ಡು ಕಮ್ಮಿ ಕೊಡಬೇಕಾ? ಅಷ್ಟೇ ಹೇಳಿ ಅಲ್ಲ, ಏನಿದು ನಾನ್ಸೆನ್ಸ್ ಮಾತಾಡ್ತೀರಾ ನನ್ನ ಜೊತೆ? ಸೊ ಐಮ್ ಸೇಯಿಂಗ್, ನಾವು ಆಲ್ರೆಡಿ ಸಿನಿಮಾಗೆ ನಾವು ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀವಿ, ಇವ್ರು ಮತ್ತೆ ನಾವು ಇದು ಕೇಳ್ತಾ ಇಲ್ಲ ಅದು ಅಂದರೆ ಅವ್ರಿಗೆ ಅಷ್ಟು ಅದೊಂಥರ ಬ್ಲಡ್ಡಲ್ಲಿ ಬಂದ್ಬಿಟ್ಟಿದೆ. ಹೀರೋಯಿನ್ಸ್ ಆಗಲಿ ಯಾರೇ ಮಹಿಳೆ ಆಗಲಿ, ಸಿನಿಮಾದಲ್ಲಿ ಬರೆದ್ರೆ ನಮಗೆ ಏನಾದರೂ ಯು ಓವರ್ ಸಮಥಿಂಗ್ ಅಂತ, ದ್ಯಾಟ್ ಮೆಂಟಾಲಿಟಿ ಶುಡ್ ಗೋ. ನೀತು ಬೈ ಬರ್ತ್ ಬೋಲ್ಡಾ ಅಥವಾ ಎಕ್ಸ್ಪೀರಿಯನ್ಸ್ ಇಂದ ಬೋಲ್ಡ್ನೆಸ್ ಬಂದಿರೋದಾ? ಐ ಡೋಂಟ್ ನೋ ಮೇಡಮ್. ಒಂದೇನಂದರೆ ನಾನು ಯಾರ ಜೊತೆಲೂ ಜಗಳ ಮಾಡಬೇಕು ಅಂತ ಮಾಡ್ತಾ ಇಲ್ಲ, ಬಟ್ ದ ಟ್ರೂತ್ ನೀಡ್ಸ್ ಟು ಬಿ ಹರ್ಡ್. ಯಾಕಂದರೆ ನಾನು ಅವತ್ತು ಚೇಂಬರಲ್ಲೇ ನೋಡಿದ ಹಾಗೆ, ಸರಿ ಎಲ್ಲರೂ ಅವ್ರವ್ರ ಸಮಸ್ಯೆ ಹೇಳಬೇಕಾದ್ರೆ ಎಷ್ಟು ಜೋರಾಗಿ ಅವ್ರ ವಾಯ್ಸ್ನ ಎಲ್ಲರೂ ಒಕ್ಕೂರ್ನಲ್ಲಿ ಹೇಳ್ತಾ ಇದ್ರು. ಐ ವಾಸ್ ಲೈಕ್, ಓಕೆ, ಸೊ ಇಷ್ಟೆಲ್ಲ ಕಿರ್ಚಾಡ್ತಾ ಇದ್ದಾರೆ, ಬಟ್
ಒಂದು ಸೆಕ್ಷುವಲ್ ಹ್ಯಾರಾಸ್ಮೆಂಟ್ ಅಗೇನ್ಸ್ಟ್ ಒಂದು ಆಕ್ಟ್ ತನ್ನಿ ಅಂದ್ರೆ ಯಾಕೆ ಇಷ್ಟೊಂದು ಕಿರ್ಚಾಡ್ತಾ ಇದ್ದಾರೆ ಅಂತ ನಂಗೆ ಅರ್ಥ ಆಗ್ಲಿಲ್ಲ. ಈಗ ಸೊ ಸಾರಿ ನಿಮ್ ಕ್ವಶನ್ ಮರ್ತೋಯ್ತು, ಬಟ್ ದಟ್ಸ್ ವಾಟ್ ಐ ಆಮ್ ಸೇಯಿಂಗ್. ಇಲ್ಲ ಪ್ರಾಬ್ಲಮ್ ಇಲ್ಲ, ಕೇಳಿ. ಈಗ ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಹೇಳ್ತಾರೆ, ಸಮಿತಿ ಬಂದ್ರೆ ಜಾಸ್ತಿ ದುಡ್ಡು ಖರ್ಚಾಗತ್ತೆ. ಅದೇ ಅದು ನಾನು ರಾಕ್ಲೈನ್ ವೆಂಕಟೇಶ್ ಹೇಳಿದ್ದು, ಸಮಿತಿ ಬಂದ್ರೆ ಜಾಸ್ತಿ ದುಡ್ಡು ಖರ್ಚಾಗುತ್ತೆ, ಬಟ್ ಅಫ್ಕೋರ್ಸ್ ಫೈನಾನ್ಸ್ ಜಾಸ್ತಿ ಹೋಗುತ್ತೆ, ಖರ್ಚಾಗತ್ತೆ. ಅಫ್ಕೋರ್ಸ್ ಆಗುತ್ತೆ, ಬಟ್ ಸಿನಿಮಾ ಹೀರೋಗಳಿಗೆಲ್ಲ ನೀವು ಕೊಡುವಾಗ ಅದ್ರಲ್ಲಿ ಏನು ಖರ್ಚಾಗೋದಿಲ್ಲ. ಅಥವಾ ನೀವು ಫಾರಿನ್ ಲೊಕೇಶನ್ ಅಲ್ಲಿ ಶೂಟ್ ಮಾಡಿದಾಗ ಏನು ಕತೆ ಇದೆಯೋ ಇಲ್ವೋ ಸ್ಟೋರಿನಲ್ಲಿ ನಿಮ್ಗೆ ರಿಟರ್ನ್ಸ್ ಬರುತ್ತೋ ಇಲ್ವೋ ಅವಾಗ ಖರ್ಚಾಗೋದಿಲ್ಲ. ಬಟ್ ಒಂದು ಮಹಿಳೆಗೆ ನೀವು ನಮ್ಮ ಇಂಡಸ್ಟ್ರಿಲಿ ಸೇಫ್ಟಿ ನಾವು ಮಾಡ್ತೀವಿ ಅಂತ ಹೇಳಕ್ ಮಾತ್ರ ನಿಮ್ಗೆ 50 ಪೈಸೆ 50 ರೂಪಾಯಿ ಖರ್ಚಾಗುತ್ತೆ. ಇಟ್ಸ್ ವೆರಿ ಇಂಪಾರ್ಟೆಂಟ್, ವೆರಿ ನೈಸ್. ಅಲ್ಲ, ಸೇಫ್ಟಿಗಿಂತ ಸಮಿತಿಯ ಮುಖ್ಯನಾ, ಸೇಫ್ಟಿ ಮುಖ್ಯನಾ? ದುಡ್ಡು ಖರ್ಚಾಗತ್ತೆ ಬೇಡ, ನಮಗೆ ಮಹಿಳೆಯರ ಸೇಫ್ಟಿ ಬೇಡ ಹಾಗಾದ್ರೆ. ಸೊ ಅದೇ ನಾನು ಹೇಳ್ತಾ ಇರೋದು, ಎಲ್ಲ ಮುಖ್ಯ ಎಕ್ಸೆಪ್ಟ್ ಮಹಿಳೆಯರ ಒಂದು ಸೇಫ್ಟಿಗೆ ಒಂದು ಗೈಡ್ ಲೈನ್ಸ್, ಒಂದು ಕಮಿಟಿ ಬೇಡ, ಬೇರೆ ಎಲ್ಲ ಮುಖ್ಯ, ಇದೊಂದು ಇಂಪಾರ್ಟೆಂಟ್ ಅಲ್ಲ ಅಂತ. ಅಲ್ಲ, ನೀವು ಮಹಿಳೆಯರ ರಕ್ಷಣೆಗೆ ಒಂದು ಗೈಡ್ಲೈನ್ಸ್ ಬೇಕು, ಕಮಿಟಿ ಬೇಕು ಅಂತ ಕೇಳ್ತಿದ್ದೀರಿ. ಅವ್ರಿಗೆ ಯಾವ ರೀತಿ ಅಬ್ಯೂಸ್ ಆಗ್ಬೋದು, ಏನು ಹ್ಯಾರಸ್ ಆಗಬಹುದು. ಆದರೆ ಇಲ್ಲಿ ಮಹಿಳೆಯರೇ ಒಂದಿಷ್ಟು ಜನ ವಿರೋಧ ಮಾಡ್ತಾ ಇದ್ದಾರೆ. ಅದು ಪರವಾಗಿಲ್ಲ, ಅದು ಅವ್ರ ಹಕ್ಕು. ಈಗ ಅದೇನಂತಂದ್ರೆ ನಾನು ನೋಡಿರೋ ಪ್ರಕಾರ ತುಂಬಾ ಜನ ಮಹಿಳೆಯರಿಗೆ ಆ ಥರ ಒಂದು ಮೈಂಡ್ ಸೆಟ್ ಇದೆ. ಏನಂತಂದ್ರೆ ಸರಿ ಓಕೆ ಇದನ್ನೆಲ್ಲ ದೊಡ್ಡ ವಿಷಯ ಮಾಡೋದು ಏನಿದೆ ಅಂತ, ಇಟ್ಸ್ ಓಕೆ, ಅದು ಅವ್ರ ಥಿಂಕಿಂಗ್ ಆ್ಯಂಡ್ ಇಟ್ಸ್ ಓಕೆ. ನಾನು ಅದನ್ನು ಜಡ್ಜ್ ಮಾಡಲ್ಲ, ದಟ್ಸ್ ಅಬ್ಸಲ್ಯೂಟ್ಲಿ ಓಕೆ. ಎಲ್ಲರಿಗೂ ಅವ್ರವ್ರದ್ದೇ ಒಂದು ಥಿಂಕಿಂಗ್ ಇದೆ. ಮಹಿಳೆಯರು ವಿರುದ್ಧ ಮಾಡ್ಬೋದು, ಇವಾಗ ಗಂಡಸರು ವಿರುದ್ಧ ಮಾಡ್ಬೋದು, ಯಾರು ಬೇಕಾದರೂ ವಿರೋಧ ಹೇಳ್ಬೋದು. ಹರಾಸ್ಮೆಂಟ್ ಆದರೆ ನಿಮಗೆ ಕಮಿಟಿನೇ ಹಾಕಬೇಕು, ಯಾಕಂದರೆ ಪೊಲೀಸರು ಇದ್ದಾರೆ, ಆಮೇಲೆ ಸರ್ಕಾರ ಇದೆ, ನೀವು ಯಾರಿಗಾರು ಕಂಪ್ಲೇಂಟ್ ಕೊಡ್ಬೋದಲ್ಲ, ಹೀಗೆ ಆಗ್ತಾ ಇದೆ ಅಂತ ನೀವು ಹೇಳ್ಬೋದಲ್ಲ, ಕಮಿಟಿನೇ ಬೇಕು ಯಾಕೆ? ಸೊ ಒಂದು ನಿಮ್ಗೆ ಎಕ್ಸಾಂಪಲ್ ಮುಖಾಂತರ ಹೇಳ್ತೀನಿ ಯಾಕೆ ಕಮಿಟಿ ಬೇಕು ಅಂತ. ಒಂದು ಹೆಣ್ಮಗಳು ಒಂದ್ಸಲ ನನ್ನ ಫ್ರೆಂಡೇ MG ರೋಡಲ್ಲಿ ಅವ್ರಿಗೆ ಒಂದು ಸ್ಟ್ಯಾಬಿಂಗ್ ಇನ್ಸಿಡೆಂಟ್ ಆಯ್ತು. ಅವರು 2 ವೀಲರಲ್ಲಿ ಇದ್ದಾಗ ಯಾರೋ ಒಬ್ಬ ಕುಡ್ಕ ಬಂದ್ಬಿಟ್ಟು ಅವ್ರನ್ನ ಸ್ಟ್ಯಾಬ್ ಮಾಡ್ದ. ಓಕೆ. ಆ ಕ್ಷಣಕ್ಕೆ ಅವ್ರು ಫಸ್ಟ್ ಹೋಗಿದ್ದು ಹಾಸ್ಪಿಟ್ಲಿಗೆ ಹೋಗಿ ಮನೇಲಿ ಚಿಕ್ಕ ಮಗು ಇದೆ ಅಂತ ಮಗು ಹತ್ರ ಹೋಗಿ ನೆಕ್ಸ್ಟ್ ಡೇ ಬೆಳಿಗ್ಗೆ ಹೋದ್ರು. ಯಾಕಂದ್ರೆ ಆ ಶಾಕಿಂದ ಅವ್ರಿಗೆ ಏನು ಮಾಡ್ಬೇಕು ಗೊತ್ತಾಗಿಲ್ಲ. ಅಲ್ಲಿ ಹೋದಾಗ ಪೊಲೀಸರು ಹೇಳಿದ್ರು, ನೀವು ಫಸ್ಟ್ ಬರಬೇಕಾಗಿದ್ದು ಸ್ಟೇಷನ್ಗೆ ಅಮ್ಮ ಅಂತ. ಸೊ ಹಲವಾರು ವಿಷಯಗಳಿರುತ್ತೆ, ಎಲ್ಲದಕ್ಕೂ ನೀವು ಏನು ತೊಂದರೆ ಆದ ತಕ್ಷಣ ನೀವು ಪೊಲೀಸ್ ಸ್ಟೇಷನ್ಗೆ ಓಡಿ ಅಂತ ಹೇಳೋದಲ್ಲ. ಯಾವಾಗಲೂ ಫಸ್ಟು ಈ ಥರ ನಿಲ್ಸೋದಿಕ್ಕೆ ಫಸ್ಟ್ ಒಂದು ಕಮಿಟಿ ಇರಬೇಕು, ಯಾವುದಾದ್ರೂ ಒಂದು ಇರಬೇಕು. ಗೈಡ್ಲೈನ್ಸ್ ಪೊಲೀಸ್ ಅವ್ರು ಕೊಡೋದಲ್ಲ, ಆಗಬಾರ್ದು. ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್. ಆ್ಯಂಡ್ ವೈ ಶುಡ್ ಯು, ನಿಮಗೆ ಇವಾಗ ಒಂದು ಸಿನಿಮಾ ಇಂಡಸ್ಟ್ರಿಲಿ ಈ ಥರ ಪ್ರಾಬ್ಲಮ್ಸ್ ಇದೆ ಅಂದಾಗ ಪೊಲೀಸ್ ಅವರೇ ಹೇಳ್ತಾರೆ, ಚಿಕ್ಕ ಚಿಕ್ಕ ವಿಷಯಕ್ಕೆ ನಮ್ಮ ಹತ್ರ ಯಾಕೆ ಬರ್ತೀರಾ, ಅಲ್ಲೇ ಸಾಲ್ವ್ ಮಾಡಿ ಅಂತ ಅವ್ರು ಹೇಳಲ್ವಾ? ಆ್ಯಂಡ್ ವೈ ಶುಡ್ ವಿ ಕೀಪ್ ಗೋಯಿಂಗ್ ಆಲ್ವೇಸ್? ಯಾವಾಗಲೂ ಒಂದು ಸಂತ್ರಸ್ತೆ ಯಾಕೆ ಹೋಗ್ಬಿಟ್ಟು, ಆಲ್ರೆಡಿ ಇಷ್ಟೊಂದು ಟ್ರಾಮಾ ಆಗಿರುತ್ತೆ ಅವ್ರಿಗೆ, ಅದ್ರ ಮೇಲೆ ಹೋಗ್ಬಿಟ್ಟು ನೀವು ಪೊಲೀಸವ್ರ ಹತ್ರ ಹೋಗಿ ಇದು ಮಾಡಿ, ಮತ್ತೆ ಮೀಡಿಯಾ ಅವ್ರ ಹತ್ರ ಹೋಗ್ಬಿಟ್ಟು ಈ ಥರ ಹೇಳಿ, ಓವರ್ ಆಲ್ ಇಟ್ ಈಸ್ ಅ ಬರ್ಡನ್ ಫಾರ್ ದ ವಿಕ್ಟಿಮ್. ಅಲ್ಲ ಮೇಡಮ್, ಈಗ ನಿಮಗೆ ನಿಂಗೆ ಇದೆಲ್ಲ ರಿಸ್ಕ್ ಹಾಕಬೇಕು, ನಿಂಗೆ ಕಮಿಟಿ ಹಾಕಬೇಕು ಅಂತ ನಿಮಗೆ ಬಾಯಿ ಮುಚ್ಚೋ ಪ್ರಯತ್ನ ಆಗಿಲ್ವಾ? 2017 ಆಗಿತ್ತು, ಬ್ಯಾನ್ ಆಗಿಬಿಡ್ತೀಯ ನೀನು ಈ ಥರ ಹೇಳಿದ್ರೆ, ನೀನು ಮೀಟೂ ಎಲ್ಲ ಸಪೋರ್ಟ್ ಮಾಡಿದ್ರೆ ಅಂತ. ಬಟ್ ಅದೇ ನಾನು ಹೇಳ್ತಾ ಇರೋದು, ಸಿ ಐ ಆಮ್ ಅ ಗುಡ್ ಪರ್ಸನ್, ಐ ಆಮ್ ನಾಟ್ ಹಿಯರ್ ಟು ಫೈಟ್ ವಿತ್ ಸಂಬಡಿ. ಆ್ಯಂಡ್ ಒಂದು ವೇಳೆ ಇವಾಗ ನಾನು ಹಿಂಗೆ ಹೇಳೋದ್ರಿಂದ ಕೆಲವ್ರಿಗೆ ನೋವಾಗುತ್ತೆ ಅಥವಾ ಇವಳು ಬಂದ್ಬಿಟ್ಲು ಅಂತ ಅನ್ಸಿದ್ರೆ ಇಟ್ಸ್ ಓಕೆ. ನಾನು ಅವ್ರ ಅಕ್ಸೆಪ್ಟೇಷನ್ಗೆ, ಅವ್ರ ವ್ಯಾಲಿಡೇಷನ್ಗೆ ಕಾಯ್ತಾ ಇಲ್ಲ. ಬಟ್ ನಾನು ಯಾರಿಗೂ ಹಾರ್ಮ್ ಮಾಡೋಕ್ಕೆ ಹೊರಟಿಲ್ಲ. ಇನ್ಫ್ಯಾಕ್ಟ್ ನಾನು ಒಳ್ಳೇದು ಮಾಡಬೇಕು ನನ್ನ ಕಡೆಯಿಂದ, ಅಟ್ಲೀಸ್ಟ್ ನಾನು ಬದುಕಿರೋಷ್ಟು ಟೈಮ್ ಐ ಶುಡ್ ಡೂ ಸಮಥಿಂಗ್ ಗುಡ್. ನಾನು ಅಬ್ಯೂಸ್ ನೋಡಿ ನನಗೆ ಸಾಕಾಗಿದೆ ಲೈಫಲ್ಲಿ ಎಸ್ಪೆಷಲಿ. ಅಲ್ಲ, ನೀವು ಹೀಗೆಲ್ಲ ವಿರೋಧ ಮಾಡಿದರೆ, ಹೀಗೆಲ್ಲ ಪ್ರಶ್ನೆಗಳು ಎತ್ತಿದ್ರೆ ನಿಮಗೆ ಇಂಡಸ್ಟ್ರಿಯಲ್ಲಿ ಚಾನ್ಸ್ ಸಿಗತ್ತಾ? ನಾನು ಆ್ಯಕ್ಚುಲಿ ಅನ್ಕೋತಾ ಇದ್ದೆ ಈ ವರ್ಷ ಆಯಿತಾ, ನಾನು ಒಳ್ಳೊಳ್ಳೆ ಸಿನಿಮಾ ಮಾಡಬೇಕು ಅಂತ. ಸೊ ಇವಾಗ ನೋಡಿದ್ರೆ ಐ ಡೋಂಟ್ ನೋ ಹೌ ಇಟ್ ವಿಲ್ ಬಿ ಅಂತ. ಬಟ್ ನನಗೆ ಒಂದು ನಂಬಿಕೆ ಇದೆ, ಏನಂತಂದರೆ ಇವಾಗ ಆವತ್ತು ನಡೆದಿರುವಂಥ ಒಂದು ಚೇಂಬರಲ್ಲಿ ಏನಾಯಿತು, ಅವತ್ತು ಎಷ್ಟೇ ಸೌಂಡ್ ಆದ್ರೂ ನನಗೆ ಒಂದು ಭರವಸೆ ಏನೋ ಇದೆ. ಏನಂತಂದರೆ ಇದೆಲ್ಲ ಸದ್ದು ಕಮ್ಮಿ ಆದಮೇಲೆ ಡೆಫಿನೆಟ್ಲಿ ಚೇಂಬರ್ ಒಂದು ಜಸ್ಟಿಸ್ ರೀತಿಲಿ ಯೋಚನೆ ಮಾಡ್ತಾರೆ ಅನ್ನೋದು ನನ್ನ ನಂಬಿಕೆ. ಆ್ಯಂಡ್ ಐ ಹೋಪ್, ನಂಬಿಕೆ. ಬಿಕಾಸ್ ನಾನು ಹೇಳಿದ ಪ್ರಕಾರ ಸೌಂಡಲ್ಲಿ ಎಲ್ಲರೂ ಮಾತಾಡ್ತಾರೆ, ಆಮೇಲೆ ನಿಜವಾಗ್ಲೂ ಡಿಸಿಷನ್ ತಗೋಬೇಕು ಅಂತ ಬಂದಾಗ ಅದನ್ನು ಕರೆಕ್ಟಾಗಿ ತಗೋತಾರೆ ಅನ್ನೋ ಒಂದು ನಂಬಿಕೆ ಇದೆ ನನಗೆ. ಬಟ್ ಲೆಟ್ಸ್ ಸಿ, ಇಲ್ಲ ಅಂತಂದ್ರೂ ವಿ ಶುಡ್ ಸಿ. ಈಗ 4 ದಿನ ಆಯ್ತಾರೆ ಮೀಟಿಂಗ್ ಇದೆ, ಸಭೆಯಾಗಿ ಹೌದು, ಇನ್ನು 15 ದಿನ, ಇನ್ನೊಂದು about 10-11 ಡೇಸ್ ಇದೆ. ನೀವು ಈಗ ಬರೀ ಈ ಹೋರಾಟ ಅನ್ನೋದೇನಿದೆಯಲ್ಲ, ಇದು ಬರೀ ನಿಮ್ಮ ಇಂಡಸ್ಟ್ರಿ ಹೋರಾಟ ಅಲ್ಲ,
ಸೋಷಿಯಲ್ collective. That's what I'm saying. ಅಲ್ವಾ? Yes. ನಿಮ್ ಮನೆಯಿಂದ ಸಪೋರ್ಟ್ ಇದೆಯಾ? ನೀತು ಎಸ್ ಯು ಕ್ಯಾನ್ ಗೋ. ಇವಾಗ ನಾನು ಆ್ಯಕ್ಚುಲಿ ಆ ಥರ ನಾನು ಪರ್ಮಿಷನ್ ಅಂತ ನಾನು ಯಾರನ್ನೂ ಕೇಳಲಿಲ್ಲ. ಅಫ್ಕೋರ್ಸ್ ನಾನು ನಮ್ಮ ತಾಯಿಗೆಲ್ಲ ಹೇಳ್ತೀನಿ ಈ ಥರ ಆಗಿದೆ, ಈ ಥರ ಇದೆ ಅಂತ. ಆ್ಯಂಡ್ ಅವ್ರಿಗೆ ಗೊತ್ತು ನಾನು ಬೇಡದೇ ಇರೋದಕ್ಕೆ ನನ್ನ ಕೈ ಹಾಕೋದಿಲ್ಲ ಅಂತ ಅವ್ರಿಗೂ ಗೊತ್ತು. ಅನ್ಲೆಸ್ ನನಗೆ ನಿಜವಾಗ್ಲೂ ಇಲ್ಲ ಅನ್ಸಿದ್ರಿಂದ ನಾನು ಮಾತಾಡ್ತಾ ಹಾರ್ಟ್ಲಿ ಯು ಆರ್ ವರ್ಕಿಂಗ್. ಐ ಡಿಡ್ಂಟ್ ಗೆಟ್ ಯು, ಸಾರಿ. ಬೈ ಹಾರ್ಟ್ಲಿ ಹೌದು, ನಾನು ಏನೇ ಒಂದು ಡಿಸಿಷನ್ ತಗೊಂಡು ನನಗೆ ಇಲ್ಲ ಅನಿಸ್ಲಿಲ್ಲ ಅಂದರೆ ನಾನು ಮಾಡೋದೇ ಇಲ್ಲ ಅದನ್ನು. ಬರೀ ಥಿಂಕ್ ಮಾಡಿಬಿಟ್ಟು ಹೀಗೆ ಮಾಡಿದ್ರೆ ಐ ಕ್ಯಾನ್ ನಾಟ್ ಥಿಂಕ್ ಲೈಕ್ ದಟ್. ಐ ವಾಂಟ್ ಟು ಫೀಲ್ ಇಟ್. ಇಫ್ ಐ ಫೀಲ್ ಇಟ್ ಐ ವಿಲ್ ಡೂ ಇಟ್. ಈಗ ನೀವು ಮಾತಾಡ್ತಾನಂತ ಇಷ್ಟೆಲ್ಲ ಮಾತಾಡ್ತಾ ಇದ್ದೀರಿ, ಇಬ್ರು ಮಾತಾಡ್ತಾ ಇದ್ವಿ. ಸೊ ನೀವು ಮಾತಾಡ್ತಾ ತುಂಬ ಫೀಲ್ ಆಗ್ತಾ ಇದ್ದೀರಾ, ತುಂಬ ಭಾವುಕಳಾಗ್ತಾ ಇದ್ದೀರಾ. ಅಂದರೆ ನಿಮ್ಮೊಳಗೆ ಒಂದಿಷ್ಟು ಏನೋ ಧ್ವನಿ ಇದೆ, ಇನ್ನೂ ನೋವಿದೆ. ಯಾರಿಗೋ ಒಂದು ಮುಖವಾಣಿ ಆಗ್ತಬೇಕು, ಅಂದರೆ ನಾಟ್ ಓನ್ಲಿ ರಾಜಕೀಯ ಅಥವಾ ಈ ಥರದ ಹೋರಾಟದ ಮುಖವಾಣಿ ಅಲ್ಲ, ಒಂದು ಧ್ವನಿ ಆಗಬೇಕು, ದೌರ್ಜನ್ಯವನ್ನು ತಡಿಬೇಕು. ನಿಮಗೆ ನೋವೆಲ್ಲ ಆಗ್ತಾ ಇದೆ, ನಿಮ್ಗಂತೂ ಫೀಲ್ ಆಗ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೆ. ಯಾಕಂದರೆ ನೀವು ಹೇಳ್ತಾ ಇದ್ದೀರಾ ನನಗೆ ಬೈ ಹಾರ್ಟ್ಲಿ ಆ ಥರ. ಮತ್ತು ನಿಮ್ಮ ಫೇಸ್ ಕೂಡ ನನಗೆ ಫೇಸ್ ಇಸ್ ಇಂಡೆಕ್ಸ್ ಆಫ್ ಮೈಂಡ್. ರೈಟ್. ನೋ, ಸೊ ಇಫ್ ಬೇರೆ ಯಾರಾದರೂ ಮಾತಾಡ್ಲಿಕ್ಕೆ ರೆಡಿ ಇದ್ದಿದ್ರೆ ನಾನು ಆರಾಮಾಗಿ ಮನೇಲಿ ಕೂತ್ಕೊತಾ ಇದ್ದೆ. ಇದು ಯಾವುದು ಸವಾಸ ಬೇಡ. ನಾನು ಆ್ಯಕ್ಚುಲಿ ಚೇಂಬರ್ದ ಬಂದ್ಮೇಲೆ ನಂಗೆ 2 ದಿನ ಐ ವಾಸ್ ಸೋ ಟಯರ್ಡ್. ನಿಜವಾಗ್ಲೂ ಸುಸ್ತಾಗ್ಬಿಟ್ಟಿದ್ದೆ ವಿತ್ ದಟ್ ಹೋಲ್ ಎನರ್ಜಿ. ಬಿಕಾಸ್ ನಾನು ಆ್ಯಸ್ ಅ ಪರ್ಸನ್ ಅಫ್ಕೋರ್ಸ್ ಐ ಆಮ್ ಸೆನ್ಸಿಟಿವ್ ಆ್ಯಂಡ್ ಐ ಲೈಕ್ ಟು ಬಿ. ನನಗೆ ಅಲೋನ್ ಆಗಿರೋಕ್ಕೆ ಇಷ್ಟ. ನಾನು ನನ್ನ ಪೆಟ್ಸು ನಾನು ಆರಾಮಾಗಿರೋಕ್ಕೆ ಇಷ್ಟ, ನಮ್ಮ ಫ್ಯಾಮಿಲಿ ಅಂತ. ನೀವು ಪೆಟ್ಸ್ ಜೊತೆ ಜಾಸ್ತಿ. ಸೊ ನಂಗೆ 2 ದಿನ ಬೇಕಾಯ್ತು ಸುಧಾರಿಸ್ಕೊಳ್ಳೋದಕ್ಕೆ ಆಫ್ಟರ್ ದ್ಯಾಟ್. ಸೊ ಐ ಫರ್ಗಾಟ್ ಯುವರ್ ಕ್ವೆಶ್ಚನ್. ಈಗ ನೀತು ಬರೀ ಆಕ್ಟ್ರೆಸ್ ಆಗಷ್ಟೇ ಉಳಿದಿಲ್ಲ, ಹೋರಾಟಗಾರ್ತಿ ಆಗ್ತಿದ್ದಾಳೆ ನೀತು ಶೆಟ್ಟಿ. ನಿಮಗೆ ಈ ಥರ ನಾನು ಇನ್ಸ್ಪಿರೇಷನ್ ಆಗಬೇಕು, ನಾನು ಸಮಾಜಕ್ಕಾಗಿ ಏನಾದರೂ ಮಾಡಬೇಕು. ಯಾಕಂದರೆ ನೀವು ಹೇಳಿದ್ರಿ ಫೈರ್ ನಾವು ಸಾಮಾಜಿಕ ಹೋರಾಟ ಮಾಡ್ತೀವಿ, ಅದಕ್ಕೆ ನಾನು ಸೇರ್ಕೊಂಡಿದ್ದೀನಿ ಅಂತ. ಇನ್ಸ್ಪಿರೇಷನ್ ಏನು, ಯಾರು? ನನಗೆ ನಾನು ಇನ್ಸ್ಪಿರೇಷನ್ ಆಗ್ಬೇಕಂತ ಆ ಥರ ಎಲ್ಲ ಏನೂ ಇಲ್ಲ. ನಾನು ಹೇಳ್ದಂಗೆ ಯಾರಾದರೂ ದೊಡ್ಡವ್ರು ನಿಂತ್ಕೊಂಡು ಮಾತಾಡ್ತಾರೆ ಅಂದರೆ ಐ ವಿಲ್ ಬಿ ಹ್ಯಾಪಿ. ನನಗೆ ಇನ್ಸ್ಪಿರೇಷನ್ ಏನಿಲ್ಲ, ಐ ಥಿಂಕ್ ಲೈಫ್. ಎಷ್ಟೋ ಸಲ ನಾವು ಮಾತನಾಡದೆ ನಾವು ನುಂಗಿರೋದು, ಅದರಿಂದ ಎಷ್ಟು ನೋವಾಗಿದೆ ನನಗೆ. ಅಬ್ಯೂಸ್ಗಿಂತನೂ ಜಾಸ್ತಿ ನಾನು ಅದನ್ನು ಎದುರಿಸಿ ನಿಲ್ಲದೆ ಇದ್ದದ್ದು ನನಗೆ ಜಾಸ್ತಿ ನೋವು ಕೊಟ್ಟಿದೆ. ಹಾಗಾಗಿ ಇದು ಬರೀ ಸಿನಿಮಾ ಇಂಡಸ್ಟ್ರಿ ಅಂತ ಮಾತ್ರ ಅಲ್ಲ, ಇವತ್ತು ನಾವು ಸಿನಿಮಾದಲ್ಲಿ ಕೆಲಸ ಮಾಡ್ತೀವಿ, ಅದಕ್ಕೆ ಈ ಮ್ಯಾಟರ್ ಬಂದಿದೆ ಅದಕ್ಕೆ. ಬಟ್ ರಿಯಲ್ ಲೈಫಲ್ಲೂ ಕೂಡ ಒಂದು ಕೆಲಸದವ್ರಿಗೆ ಆಗಿರ್ಬೋದು, ಮನೆಗೆ ಬರುವಂಥ ಮೇಡ್ಸ್ ಇರ್ಬೋದು, ಎಷ್ಟೋ ಜನ ಏನೇನೋ ಕಿರುಕುಳ ಕೊಡ್ತಾರೆ ಅವ್ರಿಗೆ. ಸೊ ಐ ಆಮ್ ಸೇಯಿಂಗ್ ಐ ವಾಂಟ್ ಟು ಸ್ಪೀಕ್ ಫಾರ್ ಎವ್ರಿಬಡಿ ಬೇಸಿಕ್ಲಿ. ಈಗ ಒಬ್ಬ ಸೆಲೆಬ್ರಿಟಿ ಅಂದ ತಕ್ಷಣ ಹೊರಗೆ ಬರೋಕ್ಕೆ ಕಷ್ಟ ಆಗುತ್ತೆ. ಸೊ ನಮ್ಮ ಆ್ಯಕ್ಟಿಂಗು ಅಥವಾ ವಾಟ್ ಎವರ್, ನಾನು ಅಷ್ಟೇ ಸೀಮಿತ, ಒಂದು ಬದುಕು ಸೀಮಿತ, ನನ್ನ ನಟನೆಗೆ ಅಷ್ಟೇ ಸೀಮಿತ, ಅಥವಾ ನಾನು ಇದಕ್ಕೆ ಅದಷ್ಟೇ ಒಂದು ಯಾವುದಕ್ಕೆ ಫಿಲ್ಮ್ ಸಂಬಂಧಪಟ್ಟಂಗೆ ಸಮಾರಂಭನೋ ಅದು ಇದು ಅಷ್ಟೇ ನಾನು ಸೀಮಿತ. ಈ ಹೋರಾಟ ಅಂತ ಆಗಲಿ, ಈ ಥರ ಧ್ವನಿ ಅಂತ ಆಗಲಿ ಯಾರು ಬರೋ ತುಂಬಾ ಕಡಿಮೆ. ಸೊ ನೀವು ಬಂದಿದ್ದೀರಾ, ಹಾಗೆ ಹೋರಾಟ ಅಂತ ಬೆಂಬಲಕ್ಕೆ ಮತ್ತೆ ಯಾರ್ಯಾರಿದ್ದಾರೆ? ಫಸ್ಟ್ ಆಫ್ ಆಲ್ ನನಗೆ ಈ ಹೋರಾಟ ಅಂತಾನೆ ಮಾಡಕ್ ಇಷ್ಟ ಇಲ್ಲ. ಬಿಕಾಸ್ ಇಟ್ಸ್ ವೆರಿ ಟೈರಿಂಗ್, ತುಂಬಾ ಸುಸ್ತಾಗ್ಬಿಡುತ್ತೆ ಹೋರಾಟ ಅಂತ ಮಾಡೋದ್ರಲ್ಲಿ. ಸೊ ನಾನು ಹೇಳೋದು ಸತ್ಯ ಮಾತಾಡೋದೇ ಒಂದ್ ದೊಡ್ಡ ಹೋರಾಟ ಇವತ್ತಿನ ಮಟ್ಟಿಗೆ. ಅಂಡ್ ಅದನ್ನ ನಾನು ಮಾಡ್ತಾ ಇರೋದು. ನನ್ನ ಪ್ರಕಾರ ನಾವು ಸತ್ಯ ಮಾತಾಡಿದ್ರೆ ಅದೇ ಒಂದ್ ದೊಡ್ಡ ಹೋರಾಟ. ಬಿಕಾಸ್ ಹೌದಾ ಪ್ರೂಫ್ ಕೊಡು, ಹೌದಾ ಇದ್ ಮಾಡು ನನ್ನ ಸತ್ಯ ನನ್ನ ಬಾಡಿ ಕ್ಯಾಮ್ ಹಾಕೊಂಡು ಹೋಗಕ್ಕಾಗತ್ತಾ ಯಾರ್ಯಾರು ಏನೇನ್ ಮಾಡಿದ್ರು ಅಂತ ತೋರಿಸ್ಕೊಂಡಿರೋಕೆ? ಬಟ್ ಹೂ ಇಸ್ ಸಪೋರ್ಟಿಂಗ್ ಮೀ? ಐ ಥಿಂಕ್ God. Believe God. Of course ಫೈರ್ ಇದೆ, ಬಟ್ ಅಲ್ಟಿಮೇಟ್ಲಿ ನಾವೇನು ಹೇಳ್ತೀವಿ ಅದಕ್ಕೆ ನಾವೇ ಜವಾಬ್ದಾರು. ನಾನೇನೋ ಹೇಳಿದಕ್ಕೆ ಬೇರೆ ಯಾರು ಬಂದು ನನ್ನ ಪ್ರೊಟೆಕ್ಟ್ ಮಾಡೋಕ್ಕಾಗಲ್ಲ. ನಿಮಗೆ ಹೇಳಿದ್ರಲ್ಲ ಸಂಭಾವನೆ ವಿಚಾರದಲ್ಲಿ, ಇದು ಇಂಡಸ್ಟ್ರಿ ಮೇಲ್ ಡಾಮಿನೇಟೆಡಾ? ಇಡೀ ಪ್ರಪಂಚನೇ ಮೇಲ್ ಡಾಮಿನೇಟೆಡ್. ನಾಟ್ ಓನ್ಲಿ ಯುವರ್ ಫೀಲ್ಡ್, ಎವ್ರಿಥಿಂಗ್. ಈ ಫೀಲ್ಡ್ ಡೆಫಿನೆಟ್ಲಿ ನಾವು ಅವತ್ತೇ ನೋಡಿದ್ವಲ್ಲ, ಯಾರು ಹೆಣ್ಮಕ್ಳು ಜಾಸ್ತಿ ಬರಲೇ ಇಲ್ಲ ಅವತ್ತು, ಯಾರು ಜಾಸ್ತಿ ಬಂದಿರಲಿಲ್ಲ. ಸೊ ಇಟ್ ಇಸ್ ಮೇಲ್ ಡಾಮಿನೇಟೆಡ್ ಡೆಫಿನೆಟ್ಲಿ. ಅಲ್ಲ, ಈಗ ನೀವು ಫಿಲ್ಮಲ್ಲಿ ಎಲ್ಲ ಆ್ಯಕ್ಟ್ ಮಾಡ್ತೀರಾ, ಅಫ್ಕೋರ್ಸ್ ಪೇಮೆಂಟ್ ತೊಗೋತೀರಾ, ಆ್ಯಕ್ಟ್ ಮಾಡ್ತೀರಾ. ಸೊ ಸಮಾನತೆ, ಸಾಮಾಜಿಕತೆ, ಐಕ್ಯತೆ, ಸಮಾನತೆ ಎರಡು ಎಲ್ಲ. ಯಾಕಂದರೆ ಒಂದಿಷ್ಟು ನೀವು ಮೂವಿನೂ ಮಾಡಿದ್ದೀರಾ, ಇಂಥ ಮೂವಿಗಳು ಬಂದಿದ್ದಾವೆ. ನಾವು ಹೆಂಗೆ ಪುರುಷ ಸಮಾನವಾಗಿ ಮಹಿಳೆಯರು ನಿಲ್ತಿದ್ದಾರೆ, ಆ ಥರದ ಇನ್ಸ್ಪಿರೇಷನ್ ಮೂವಿಗಳು ಇರ್ಬೋದು, ಒಂದಿಷ್ಟು ನಾಟಕಗಳು ಇರ್ಬೋದು, ಎಲ್ಲನೂ ಇರ್ಬೋದು. ನೀವು ಎಲ್ಲ ಒಂದು ಯಾವುದೋ ಒಂದು ಆ್ಯಕ್ಟ್ ಕೂಡ ಮಾಡಿದ್ದೀರಿ. ಓಕೆ, ನೆನಪಿಲ್ಲ. ನಾನು ಎಲ್ಲ ಥರದ ರೋಲ್ಸು ಮಾಡಿದ್ದೀನಿ. ಇನ್ಫ್ಯಾಕ್ಟ್ ನಾನು ಕೆಲವು ಕಡೆ ಐಟಮ್ ಸಾಂಗ್ಸು ಮಾಡಿದ್ದೀನಿ. ಸೊ ಇಟ್ಸ್ ಕಲೆ ಹೌದು. ಬಟ್ ಸೊ ನಿಮಗೆ
ಮೇಡಮ್ ಈಗ ತುಂಬಾ ಅನುಭವಗಳ ಇದಾವೆ, ನೋವಿದಾವೆ, ಅದ್ರದ್ದು ಧ್ವನಿ ಆಗಕ್ಕೆ ನೀವು ಹೊರಟಿದ್ದೀರಾ. ಈಗ ಅಪ್ಕಮಿಂಗ್ ಬರೋ ಆ್ಯಕ್ಟರ್ಸ್ಗೆ, ಆ್ಯಕ್ಟರ್ಗೆ, ಫಿಲ್ಮ್ ಇಂಡಸ್ಟ್ರಿಗೆ ಯಾವುದೇ ವಿಭಾಗದಲ್ಲಿರ್ಬೋದು, ಏನು ಒಂದು ಕಿವಿ ಮಾತು ಅಥವಾ ಒಂದು ಎಕ್ಸ್ಪೀರಿಯನ್ಸ್ ಮಾತನ್ನು ಹೇಳ್ತೀರಾ? ಒಂದು, ನಿಮ್ಮನ್ನೇ ನೀವು ಯಾರಿಗೂ ಕೊಟ್ಕೊಂಡು ನಿಮ್ಮ ಸೆಲ್ಫ್ ವರ್ತ್ ಅನ್ನೋದನ್ನು, ನಿಮ್ಮ ಆತ್ಮಸ್ಥೈರ್ಯವನ್ನು ಡಸ್ಟ್ಬಿನ್ನಲ್ಲಿ ಹಾಕಬೇಡಿ ಅನ್ನೋದು. ಕಲೆ ಯಾವತ್ತೂ ಅದನ್ನು ಕೇಳೋದಿಲ್ಲ. ಕಲೆ ಕೇಳೋದು ನಿಮ್ಮ ಶ್ರದ್ಧೆ ಮತ್ತು ನೀವು ಎಷ್ಟು ಆ ಕಲೆಗೆ ಡೆಡಿಕೇಟೆಡ್ ಆಗಿರೋಕೆ ಇಷ್ಟಪಡ್ತೀರಾ ಅಷ್ಟೇ. ಸೊ ಅದು ದುಡ್ಡಿನ ವಿಷಯದಲ್ಲಿ ಯಾರಾದರೂ ಓಕೆ ನಿನ್ನ ಹೀರೋ ಮಾಡ್ತೀನಿ ದುಡ್ಡು ಕೊಡು, ನಿನ್ನ ಹೀರೋಯಿನ್ ಮಾಡ್ತೀನಿ ದುಡ್ಡು ಕೊಡು, ಆ ಥರ ಏನೋ ಆ ಥರ ಇರ್ಬೋದು. ಅಥವಾ ಸರಿ ನಿನಗೆ ನಾನು ಚಾನ್ಸ್ ಕೊಡ್ತೀನಿ ಸೊ ನೀನು ನನ್ನ ಜೊತೆ ಬಾ ಅಂತ ಮಾತಾಡೋದು, ದಿಸ್ ಈಸ್ ಹೆರಾಸ್ಮೆಂಟ್, ಇಟ್ ಇಸ್ ರಾಂಗ್. OTT ಪ್ಲಾಟ್ಫಾರ್ಮ್ ಎಲ್ಲ ಬಂದಿದೆ, ಸ್ವಲ್ಪ ಸಿನಿಮಾ ಇಂಡಸ್ಟ್ರಿ ಆ ಹಿಂದಿನ ಹೈಪ್ ಇಲ್ಲ, ಹೌದು ಅಲ್ವಾ? ಸೊ ಒಂದಿಷ್ಟು ಬದಲಾವಣೆ ನಡೆದಾಗ ಏನು ಸಿನಿಮಾ ಇಂಡಸ್ಟ್ರಿಯಿಂದ ಅಪೇಕ್ಷೆ ಮಾಡುತ್ತೆ, ನೀವು ಹೇಳ್ಬೋದು ಅದಕ್ಕೆ? ಅದೇ ಹೇಳ್ತಾ ಪ್ಲಾಟ್ಫಾರ್ಮ್ ಚೇಂಜ್ ಆಗಿದೆ. ಸೊ ನಮಗೆ ಪ್ಲಾಟ್ಫಾರ್ಮ್ ಚೇಂಜ್ ಆಗಿರೋದು ಕಾಣಿಸ್ತಾ ಇದೆ. ಟೆಲಿವಿಷನ್ ಈಗ ನಾವು ಕರೆಕ್ಟ್ 5G ಕರೆಕ್ಟ್. ಸೊ ಇದೆಲ್ಲ ಚೇಂಜ್ ಆಗಿರೋದು ನಮಗೆ ಕಾಣಿಸ್ತಾ ಇದೆ. ಆದ್ರೆ ಹೆಣ್ಮಕ್ಳ ವಿಷಯದಲ್ಲಿ ಇನ್ನೂ ಹಳೆ ಕಾಲದಲ್ಲೇ ಇದ್ದಾರೆ. ದಟ್ ಇಸ್ ವಾಟ್ ಐ ಆಮ್ ಟ್ರೈಂಗ್ ಟು ಸೇ. ಡೋಂಟ್ ಬಿ ಸ್ಟಕ್ ದೇರ್. ಇವತ್ತಿನ ಹೆಣ್ಮಕ್ಳಿಗೆ ಯಾರಿಗೂ, ಎಲ್ಲರಿಗೂ, ನಮಗೆ ಯಾರಿಗೂ ಕೂಡ ನಾವು ಇಷ್ಟೊಂದು ಈ ಥರ ಎಲ್ಲ ಇರಬೇಕು ಅಂತ ಯಾರಿಗೂ ಇಷ್ಟ ಇಲ್ಲ. ಮುಂಚೆನೂ ಯಾರಿಗೂ ಇಷ್ಟ ಇರಲಿಲ್ಲ. ಅದು ಬ್ರೈನ್ ವಾಶ್ ಮಾಡಿದ್ದಾರೆ. ಓ ಅವರೆಲ್ಲ ಹೆಂಗ್ ನಟಿಯರಾದ್ರು ಗೊತ್ತಾ ಅಂತಾನು. ಅಂದ್ರೆ ಅವರು ಹೆಂಗೆ ಕಪ್ಪೆ ಬಾವಿಗೆ ಬಿದ್ದರೆ ನಾವು ಬಾವಿಗೆ ಬೀಳೋಣ, ಹಂಗೆ ಬ್ರೈನ್ ವಾಶ್ ಮಾಡಿರೋದು, ನಾವು ಹೋಗೋಣ, ಹಂಗೆ ಬ್ರೈನ್ ವಾಶ್ ಮಾಡಿರೋದು. ಆ ಥರ ಇಲ್ಲ ಆ್ಯಕ್ಚುಲಿ. ಸೊ ಐ ಆಮ್ ಜಸ್ಟ್ ಸೇಯಿಂಗ್ ದಟ್ ಈಗ ನನ್ನ ಜೊತೆ ಒಂದಿಷ್ಟೆಲ್ಲ ಮಾತಾಡಿದಿರಿ. ಸೊ ನಮ್ಮ ಫ್ರೀಡಮ್ ಟಿವಿ ಮೂಲಕ ವೀಕ್ಷಕರಿಗೆ ಮತ್ತು ನಿಮ್ಮ ಇಂಡಸ್ಟ್ರಿಯವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ವೆಲ್, ನಾನು ಯಾವುದೇ ಹೋರಾಟಗಾರ್ತಿ ಆಗಬೇಕು ಅಂತ ನಾನು ಡೆಫಿನೆಟ್ಲಿ ಹೊರಟಿಲ್ಲ. ನಾನು ಹೇಳ್ದಂಗೆ ನಾವು ಕಾಮನ್ ಅಲ್ಲದೆ ಇರೋವಂಥ ಮಾತನ್ನು ಹೇಳ್ತೀವಿ, ಆವಾಗಲೇ ನಾವು ಎಲ್ಲರ ಕಣ್ಣಿಗೆ ನಾವು ಆಪೋಸಿಟ್ ಅಂತ ಅನ್ನಿಸ್ತೀವಿ. ಬಟ್ ನೀವು ಅದಕ್ಕೂ ಸ್ವಾಗತ ಮಾಡಿ, ಓಕೆ ಇಟ್ಸ್ ಫೈನ್, ನಿಮ್ಗೇನು ಅನಿಸುತ್ತೆ ನೀವು ಮಾತಾಡಿ ಅನ್ನೋ ಒಂದು ವೇದಿಕೆಗೆ ಐ ಆಮ್ ಗ್ರೇಟ್ಫುಲ್ ಟು ಯು ಫಾರ್ ದ್ಯಾಟ್. ಆ್ಯಂಡ್ ಮುಕ್ತವಾಗಿ ಬರಬೇಕು, ಭಯ ಇಲ್ಲದೆ ಬರಬೇಕು. ಭಯ ಇಲ್ಲದೆ. ಆ್ಯಂಡ್ 5 ಸಂಸ್ಥೆ ಇದೆ, ಬಂದ್ರಿ, ಒಂಟಿ ಹೋರಾಟ ಆದರೆ ಅದೇ ನಾನು ಹೇಳ್ತಿರೋದು. ಇವಾಗ ಫೈರ್ ಇದೆ ನಿಜ, ಓಕೆ, ಬಟ್ ನಾನು ಅದೇ ಹೇಳಿದ್ನಲ್ಲ, ಇವಾಗ ನಾನೆಲ್ಲ ಏನು ಹೇಳ್ತೀನಿ ಇದಕ್ಕೆ ನಾನೇ ಜವಾಬ್ದಾರಳು. ಯಾರೇ ಬಂದು ಇವಾಗ ಫೈರ್ ಅವ್ರು ಬಂದು ಅವ್ರು ಹಂಗೆ ಯಾಕೆ ಹೇಳಿದ್ರು ನಮ್ಗೆ ಗೊತ್ತಿಲ್ಲ ಅಂತ, ದೇ ಕಾನ್ ಟೇಕ್ ರೆಸ್ಪಾನ್ಸಿಬಿಲಿಟಿ ಫಾರ್ ವಾಟ್ ಐ ಸ್ಪೀಕ್. ವಾಟ್ ಐ ಸ್ಟ್ಯಾಂಡ್ ಫಾರ್ ಇಸ್ ವಾಟ್ ಐ ಸ್ಟ್ಯಾಂಡ್ ಫಾರ್. ಎಸ್, ನೀವು ಹೇಳಿದ್ರಿ ಸಾರಾ ಗೋವಿಂದ್ ಹೇಳ್ತಾರೆ ನೀನು ಕುತ್ಕೋ ಮಾತಾಡಬೇಡ ಅಂತ ಹೇಳಿದ್ರು ಅಂತ. ಈಗ ನೀವು ಸಾರಾ ಗೋವಿಂದ್ ಅವ್ರಿಗೆ ಈಗ ವೈಯಕ್ತಿಕವಾಗಿ ಫ್ರೀಡಮ್ ಟಿವಿ ಮೂಲಕ ಏನು ಸವಾಲು ಹಾಕ್ತೀರಪ್ಪ? ನಾನು ಸವಾಲು ಹಾಕೋದಿಲ್ಲ, ಬಟ್ ಐ ವಾಂಟ್ ಟು ಜಸ್ಟ್ ಸೇ, ನಿಮಗೆ ಯಾರ ಮೇಲೆ ಸಿಟ್ಟಿದೆ, ನೀವು ಆ ಸಿಟ್ಟನ್ನು ಫಸ್ಟ್ ಆಫ್ ಆಲ್, ನಿಮ್ಮ ಸಿಟ್ಟು ನಿಮ್ಮ ರೆಸ್ಪಾನ್ಸಿಬಿಲಿಟಿ. ನನಗೆ ಯಾಕೆ ಸಿಟ್ಟು ಬರ್ತಾ ಇದೆ ಅಂತ ಅಟ್ಲೀಸ್ಟ್ ಯೋಚನೆ ಮಾಡಿ. ನನಗೆ ಬೇರೆಯವ್ರ ಬಗ್ಗೆ ಗೊತ್ತಿಲ್ಲ, ಈಗ ಅವ್ರಿಗೆ ಬೇರೆ ಯಾರ ಮೇಲೆ ಸಿಟ್ಟಿದೆ ಐ ಡೋಂಟ್ ನೋ. ಆದರೆ ಅದನ್ನು ನನ್ನ ಮೇಲೆ ತೆಗೆಯೋದಕ್ಕೆ ನನಗೂ ಅವ್ರಿಗೂ ಯಾವುದೇ ಕನೆಕ್ಷನೇ ಇಲ್ಲ. ಆ್ಯಂಡ್ ನಾನು ಮಾತಾಡ್ತಾ ಇರೋದು ಒಳ್ಳೆ ವಿಷಯದಕ್ಕೋಸ್ಕರ. ಸೊ ಅವ್ರು ಬೇರೆ ಯಾವುದು ಸಿಟ್ಟನ್ನು ಇಟ್ಕೊಂಡು ನಮ್ಮ ಮೇಲೆ ತೆಗೆಯೋದು ಇಸ್ ನಾಟ್ ರೈಟ್ ಅಂತ ಹೇಳ್ತೀನಿ ಅಷ್ಟೇ. ಎಸ್, ಇಷ್ಟು ಮುಕ್ತವಾಗಿ ಮಾತಾಡಿದ್ರಿ, ನಿಮ್ಮ ನೋವನ್ನು ಹಂಚ್ಕೊಂಡ್ರಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಫಾರ್ ಯುವರ್ ಹೋರಾಟ ಆ್ಯಂಡ್ ಫ್ಯೂಚರ್ಸ್ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಇಷ್ಟೋ ತನಕ ಫ್ರೀಡಮ್ ಟಿವಿ ಜೊತೆ, ನನ್ನ ಜೊತೆ ಎಲ್ಲ ಮಾತಾಡಿದ್ರಿ, ವೀಕ್ಷಕರಿಗೆ ಹೇಳಿದ್ರಿ, ಸಮಿತಿ ಆಗಬೇಕು ಅನ್ನೋದನ್ನು ಹೇಳಿದ್ರಿ, ಸಾರಾ ಗೋವಿಂದ್ ಅವ್ರಿಗೂ ಹೇಳಿದ್ರಿ. ಸೊ ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಫಾರ್ ಯುವರ್ ಫ್ಯೂಚರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇದಾಗಿತ್ತು ಮೀಟು ವಾರ್. ಸಾರಾ ಗೋವಿಂದ್ಗೆ ನೀತು ಸವಾಲ್. ಒಂದಿಷ್ಟು ಮುಕ್ತವಾಗಿ ಮಾತನಾಡಿದ್ರು. ಸಮಾಜದಲ್ಲಿ ಮತ್ತೆ ಫಿಲ್ಮ್ ಇಂಡಸ್ಟ್ರಿಯಲ್ಲಿ, ಕರ್ನಾಟಕದ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಏನೇನಾಗ್ತಾ ಇದೆ, ಸಮಿತಿ ಯಾಕೆ ಬೇಕು, ಸಮಿತಿ ಯಾಕೆ ರಚನೆ ಆಗಬೇಕು, ಫಾಸ್ಟ್ ಸಮಿತಿ ಯಾಕೆ ಬೇಕು, ಫೈರ್ನ ನಡೆ ಏನು, ಅವರ ನೋವೇನು ಅನ್ನೋದನ್ನ ಫ್ರೀಡಮ್ ಟಿವಿ ಜೊತೆಗೆ ಬಿಚ್ಚಿಟ್ಟಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಶಕ್ತಿ.